ಓಕೆ, ಸರ್ವಮಂಗಳ. ಒಬ್ರೆ. ತಸ್ಮೆಯ ಬಾನು ಇಬ್ರು. ಓಕೆ, ಯುವರಾಜ್, ಸರ್ತಾಜ್ ಬಾನು, ತರನ್ನುಮ್ಮ. ನೋಡಿ, ಈಗ ಕಂಟಿನ್ಯೂ ಮಾಡೋಣ ಕ್ಲಾಸ್. ಸೊ ಪ್ರಾಬ್ಲಮ್ಸ್ ನಾನು ನಿನ್ನೆ ಮೆಸೇಜ್ ಹಾಕಿದ್ನಲ್ಲ, ನೋಡಿದ್ರಾ ಎಲ್ಲ ಮೆಸೇಜು? Yes, sir. ಸೊ ಲೆಟ್ ಅಸ್ ಕಂಟಿನ್ಯೂ ಸಮ್ ಪ್ರಾಬ್ಲಮ್ಸ್. ಡಾಟ್ ಪ್ರಾಡಕ್ಟ್ ಮೇಲೆ ನೋಡಿ, ಡಾಟ್ ಪ್ರಾಡಕ್ಟ್ ಸಂಬಂಧಪಟ್ಟಾಗೆ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಅನ್ನು ಮಾಡೋಣ. ಸೊ ನೀವು ನಂಬರ್ ಅನ್ನ ಕಂಟಿನ್ಯೂ ಕೊಟ್ಕೊಟ್ರಿ, ನಾನು 1 2 3 4 ಅಂತ ಕೊಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಓಕೆನಾ? ಫಸ್ಟ್ ಎಕ್ಸಾಂಪಲ್ ನೋಡೋಣ. ಇಫ್ ವೆಕ್ಟರ್ ಎ, ನೀವು ಫಾಸ್ಟ್ ಬರ್ಕೊಂಡ್ರೆ ಜಾಸ್ತಿ ಪ್ರಾಬ್ಲಮ್ಸ್ ಕವರ್ ಮಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ ನೋಡಿ. ಅಂಡ್ ವೆಕ್ಟರ್ ಬಿ I plus 3j minus 5k, then show that the vector, ಬರ್ಕೊಳ್ತಾ ಇದ್ದೀರಾ? a plus b and a minus b are perpendicular. ಓಕೆ, ಇದು ಫಸ್ಟ್ ಪ್ರಾಬ್ಲಮ್ ಈ ಕ್ಲಾಸ್ ಇಂದು. ಸೊ ಇವೆಲ್ಲವೂ ಕೂಡ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್. ಕೇಳಿಸ್ತಾ ಇದೆಯಾ? ಈಗ ಆಕ್ಚುಲಿ ನೋಡಿ, ಬೆಳಿಗ್ಗೆ ಇತ್ತು ಕ್ಲಾಸು. ಸೊ ಈ ಕನ್ನಡ ತಗೊಂತೀನಿ ಅಂದ್ರಲ್ಲ, ಹಂಗಾಗಿ ನಾವು ಡಿಸೈನ್ ಮಾಡ್ಕೊಂಡಿದೀವಿ. ಸೊ ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಕೇಳಿಸ್ಕೊಡ್ರಿ. ಇವೆಲ್ಲ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಾವು ವರ್ಕೌಟ್ ಮಾಡ್ತಿರೋದು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸ್ ನಾನು ಡಾಟ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಅನ್ನ ಲಾಸ್ಟ್ ಕ್ಲಾಸ್ ಇಂದ ಕಂಟಿನ್ಯೂಯೇಷನ್ ಇದೆ. ಓಕೆನಾ? ಸೊ ಈ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ. ನೋಡಿ, ಶೋ ದಟ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ, ವೆಕ್ಟರ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್. ಇದು ಕ್ವಶನ್. ಸೊ ಈಗ ನೋಡ್ರಿ, ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಅಂತ ಯಾವಾಗ ಹೇಳ್ತೀವಿ ನಾವು? ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ ಈಗ. ಓಕೆನಾ? ಇಲ್ಲಿವರೆಗೆ ಕ್ವಶನ್ ಕಂಪ್ಲೀಟ್ ಆಯ್ತು. ಸೊ ವೆನ್ ಡು ವಿ ಸೇ ದಟ್ ಟು ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್? ಅಕಾರ್ಡಿಂಗ್ ಟು ಪ್ರಿವಿಯಸ್ಲಿ ಡಿಸ್ಕಸ್ಡ್ ಪಾಯಿಂಟ್, ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ 0 ಇದ್ರೆ ಆ ವೆಕ್ಟರ್ಸ್ ಏನಾಗ್ತವೆ? ಪರ್ಪೆಂಡಿಕ್ಯುಲರ್ ಆಗ್ತವೆ. ಹಾಗಾದ್ರೆ ನಾವು ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು? ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡ್ರಿ, ಎ ಮೈನಸ್ ಬಿ ಫೈಂಡ್ ಔಟ್ ಮಾಡ್ರಿ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡೋಣ. ಸೊ ವೆಕ್ಟರ್ ಎ ಬರ್ಕೊಳ್ಳೋಣ. 5 minus 1, ಕರೆಕ್ಟಾ? -3. ವೆಕ್ಟರ್ ಬಿ 1 3 -5. ಓಕೆ, ದೀಸ್ ಆರ್ ದ 2 ವೆಕ್ಟರ್ಸ್. ಸೊ ಈಗ ನಾವು ಸಮ್ ಕಂಡಿಡಿಯೋಣ. ಫಸ್ಟ್ ಪ್ರಶ್ನೆ ಸರಿಯಾಗಿ ಬರ್ಕೋಬೇಕು. ಓಕೆ, ವೆಕ್ಟರ್ ಎ ಪ್ಲಸ್ ಬಿ ಡೈರೆಕ್ಟ್ ಬರೆಯೋಣ. ಈಗೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಸೊ 5 + 1 6, -1. ಓಕೆ, -1 + 3 ಅಂದ್ರೆ 2 ಆಯ್ತಾ? ಆಮೇಲೆ -3 - 5 ಅಂದ್ರೆ -8. ಕರೆಕ್ಟಾ? ಇದು ಎ ಪ್ಲಸ್ ಬಿ ಇದು. ನೆಕ್ಸ್ಟ್ ನೋಡಿ, ಎ ಮೈನಸ್ ಬಿ ನೋಡೋಣ, ಸಬ್ಟ್ರಾಕ್ಟ್ ಮಾಡೋಣ. ಎ ಮೈನಸ್ ಬಿ ಸ್ವಲ್ಪ ಸಬ್ಟ್ರಾಕ್ಟ್ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕು. ಓಕೆ, ಎ ಮೈನಸ್ ಬಿ ಏನಾಗುತ್ತೆ ನೋಡೋಣ, ಡೈರೆಕ್ಟ್ ಬರೆಯೋಣ. 5 - 1 4. ಆಮೇಲೆ ನೆಕ್ಸ್ಟ್ -1 -3 -4. ನೆಕ್ಸ್ಟ್ -3 + 5. ನೋಡ್ರಿ, ಅಬ್ಸರ್ವ್ ಮಾಡ್ರಿ. -3 -5 ಅಂದ್ರೆ -3 + 5 ಆಯ್ತು. -3 + 5 ಅಂದ್ರೆ 2 ನಾ? ಸರಿ ಇದೆಯಾ ಅದು? ಎ ಪ್ಲಸ್ ಬಿ, ಎ ಮೈನಸ್ ಬಿ ಕರೆಕ್ಟ್ ಇದೆಯಾ? ಚೆಕ್ ಮಾಡ್ಕೋಬೇಕು. ನೋಡಿ, ಶೋ ದಟ್ ದ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾರೆ ಅಲ್ವಾ? ಅಂದ್ರೆ ಎ ಪ್ಲಸ್ ಬಿ ಒಂದು ವೆಕ್ಟರ್, ಎ ಮೈನಸ್ ಬಿ ಅನದರ್ ವೆಕ್ಟರ್, ದೀಸ್ ಟು ಆರ್ ಪ್ಯಾರಲಲ್. ಅಂದ್ರೆ ನಾವೇನ್ ತೋರಿಸ್ಬೇಕಾಗಾದ್ರೆ, ಏನಂತ ಪ್ರೂವ್ ಮಾಡ್ಬೇಕು? ವಿ ಹ್ಯಾವ್ ಟು ಶೋ ದಟ್ ಬೋತ್ ದ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಎ ಪ್ಲಸ್ ಬಿ, ವೆಕ್ಟರ್ ಎ ಪ್ಲಸ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ಬಿ ಏನಾಗಬೇಕು? 0 ಆಗ್ಬೇಕು. ಹೌದಾ? ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ 0 ಇದ್ರೆ ವಿ ಸೇ ದಟ್ ದ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಕರೆಕ್ಟಾ? ಇದು ನಾವು ಇನ್ನು ಪ್ರೂವ್ ಮಾಡಿಲ್ಲ, ಇದನ್ನ ಮಾಡ್ಬೇಕು. ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬಿಟ್ರೆ ಮುಗಿದೋಯ್ತು. ಅದು 0 ಬರ್ಬೇಕು ನೋಡಂತದ್ರಿ. ಓಕೆನಾ? ಕನ್ಸಿಡರ್. ಓಕೆ, ಎ ಪ್ಲಸ್ ವೆಕ್ಟರ್ ಎ ಪ್ಲಸ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ಬಿ. ನೋಡೋಣ, ಇಲ್ಲೇ ಇದೆಯಲ್ಲ ನಮ್ಮ ಹತ್ರ. 6 2 -8 6 2 -8 ಡಾಟ್ ಎ ಮೈನಸ್ ಬಿ ಈಗಿನ ಮಾಡಿದ್ವಲ್ಲ 4 -4 2 4 -4 2. ಓಕೆನಾ? ನೋಡಿ, ಡಾಟ್ ಗಮನಿಸ್ತಾ ಇದ್ದೀರಾ? ಡಾಟ್ ಪ್ರಾಡಕ್ಟ್ ನಾನು ಮೊದಲೇ ಹೇಳಿದ್ದೀನಿ, ಡಾಟ್ ಪ್ರಾಡಕ್ಟ್ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್. ಸೊ ಸಮ್ ಆಫ್ ದ
ಪ್ರಾಡಕ್ಟ್ ಆಫ್ ದ ಕಾಂಪೊನೆಂಟ್ಸ್ ಗುಣಿಸ್ಬೇಕು, ಸಮ್ ಮಾಡಬೇಕು. 6 4 ದ 24 ಮೈನಸ್ 4 2 ದ 8 ಮೈನಸ್ 16 ಕರೆಕ್ಟಾ? Yes, sir. ಓಕೆ 24 ರಲ್ಲಿ 8 ಕಳೀರಿ 16 ಆಯ್ತು. 16 ಮೈನಸ್ 16 ಅಲ್ಲಿಗೆ ಏನಾಯ್ತು ಇದು 0. ನೋಡಿ ಡಾಟ್ ಪ್ರಾಡಕ್ಟ್ 0 ಬಂತು. ಹಾಗಾದ್ರೆ ಎರಡು ವೆಕ್ಟರ್ಸ್ ಹೆಂಗಿರ್ತವೆ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಆಯ್ತು. ಕರೆಕ್ಟಾ? Yes, sir. Yes, sir. ಸೊ ಇದು ನಮ್ಗೆ ಫಸ್ಟ್ ಎಕ್ಸಾಂಪಲ್ ಇದು. ಸೊ ನೀವು ನಂಬರ್ ಹಾಕಲ್ತಾ ಹೋಗ್ರಿ ಕ್ವಿಕ್ ಆಗಿ. ಸೆಕೆಂಡ್ ಎಕ್ಸಾಂಪಲ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್ ಇನ್ ದಿಸ್ ಕ್ಲಾಸ್. ಓಕೆನಾ? ಫೈಂಡ್ ದ ನೋಡಿ ಎಲ್ಲಾ ಕಾನ್ಸೆಪ್ಟ್ಸ್ ಪ್ರೀವಿಯಸ್ ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಅವನ್ನೆಲ್ಲ ಓದ್ಕೊಂಡ್ರೆ ಬಹಳ ಸುಲಭ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ 2y plus 3j plus 2k on the vector b is equal to I plus 2j plus k. Okay na? Cap mark understood. They are the unit vectors, basic unit vectors along x-axis, y-axis and z-axis. This is second question. ನೋಡಿ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡಾಟ್ ಪ್ರಾಡಕ್ಟ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಪ್ರೊಜೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತದು. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ. ಧನುಶ್ರೀ, ಸರ್ವಮಂಗಳ, ಹರಪ್ಪ, ತಂಜುಮ್ಮ Yes, sir. ಯಾರ್ಯಾರು ಕನೆಕ್ಟ್ ಆಗಿದ್ರು? ಸ್ಕ್ರೀನಿಗೆ ಬರಕ್ ಆಗಲ್ಲ ನನಗೆ, ಯಾಕಂದ್ರೆ ನನಗೆ ಬೋರ್ಡ್ ಮೇಲೆ ಇರೋ ವರ್ಕ್ ಸ್ಕ್ರೀನ್ ಮೇಲಲ್ಲ. ಸೊ ಹಂಗಾಗಿ ನಾನು ಹಂಗೆ ಮಾತಾಡ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ವರುಣ್ ಕುಮಾರ್ ಇದೆಯಾ? ಯಾರು ಕನೆಕ್ಟ್ ಆಗಿದೆ ನೋಡ್ಕೊಳ್ರಿ. ಕೆಲವರಂತೂ ಸಾನಿಯಾ ಇದಾರಾ? ಇಲ್ಲ. ಆಮೇಲೆ ವಿಚಾರಿಸೋಣ ಅದನ್ನ. ಓಕೆ, ಈಗ ನೋಡೋಣ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಸೊ ವೆಕ್ಟರ್ ಎ ಏನ್ ಕೊಟ್ಟಿದ್ದಾರೆ ನೋಡೋಣ. ಸೊ ವೆಕ್ಟರ್ ಎ ಇಸ್ ಗಿವನ್ ಆಸ್ 2 3 2. ಆಮೇಲೆ ವೆಕ್ಟರ್ ಬಿ 1 2 1 ಕಾಂಪೊನೆಂಟ್ ಬರ್ಕೋಬೇಕಲ್ಲ. Yes, sir. ಸೊ ಈಗ ನಮ್ಗೆ ಏನಾಗುತ್ತೆ ಇದು ನೋಡೋಣ. ಪ್ರೊಜೆಕ್ಷನ್ ನೋಡೋಣ. ಈಗ ಪ್ರೊಜೆಕ್ಷನ್ ಅಂತ ಕೇಳಿದಾರಲ್ಲ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಹೌದಾ? ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರ್ಬೇಕು ಈಗ ಪ್ರೊಜೆಕ್ಷನ್ ಏನು. ವೆಕ್ಟರ್ ಎ ಹೇಳ್ರಿ, ಎ ಡಾಟ್ Vector B divided by length of vector B. ಡೈರೆಕ್ಟ್ ಬರಿಬಹುದು. ಇಲ್ಲ ನೀವು ಬಿ ಕ್ಯಾಪ್ ಅಂತ ಬರ್ಕೊಂಡು ಗೊತ್ತಿದೆಯಲ್ಲ ನಿಮಗೆ. ಬಿ ಕ್ಯಾಪ್ ಅಂದ್ರೆ ಮತ್ತೆ ರಿಪ್ಲೇಸ್ ಮಾಡ್ತೀವಲ್ಲ, Yes, sir. ಡೈರೆಕ್ಟ್ ಬರೀಲ್ಲ. ಎ ಡಾಟ್ ಬಿ Yes, sir. ಬೈ ಲೆಂತ್ ಆಫ್ ವೆಕ್ಟರ್ ಬಿ ಅಂತ ಬರ್ಬಿಡ್ತೀನಿ. Yes. ನೋಡ್ರಿ ಎ ಡಾಟ್ ಬಿ ಇಲ್ಲೇ ನಾವು ಮಾಡ್ಬಿಡ್ಬೋದಲ್ಲ, ಇಲ್ಲಿದೆ ನೋಡಿ, ಗಮನಿಸ್ರಿ. ಅದಕ್ಕೆ ನಾನು ಫಸ್ಟ್ ಗೆ ವೆಕ್ಟರ್ಸ್ ಬರ್ಕೊಂಡಿದ್ದು. ಸೊ ಇದನ್ನ ಡೈರೆಕ್ಟ್ ಬರ್ಬಿಡ್ಲಾ. 2 × 1 2 ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ನೋ ನೀಡ್ ಟು ವರಿ ಅಬೌಟ್ ದಿಸ್ ಇಯರ್. 2 + 6 + 2 ಹೌದಾ? Yes, sir. 2 + 6 + 2 divided by length of the vector ಅಂದ್ರೆ ದಟ್ ಈಸ್ ನೋಡ್ರಿ ವೆಕ್ಟರ್ ಬಿ ದ ಲೆಂತ್ 1 ಸ್ಕ್ವೇರ್ 2 ಸ್ಕ್ವೇರ್ + 1 ಸ್ಕ್ವೇರ್ ಅಂತ ಮಾಡಬೇಕು. 1 ಸ್ಕ್ವೇರ್ is 1, 2 ಸ್ಕ್ವೇರ್ is 4, 1 ಸ್ಕ್ವೇರ್ is 1. ಅಲ್ಲಿಗೆ 10 ಆಯ್ತಾ? 10 by √6 6. Yes, sir. Yes, sir. ಸರಿ ಇದೆಯಾ? ಸ್ವಲ್ಪ ನೋಡ್ಕೋಬೇಕು. 2 + 6 + 2 ಅಲ್ವಾ? Yes, sir. ಸರಿನಾ? Yes, sir. 10 by √6 ಆಯ್ತಾ? ಎ ಡಾಟ್ ಬಿ divided by length of b. ಓಕೆ, ಫಾರ್ಮುಲಾ ನೋಡ್ಕೋಬೇಕು ಕರೆಕ್ಟ್ ಆಗಿ. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. Yes, sir. ಥರ್ಡ್ ಎಕ್ಸಾಂಪಲ್ ನೋಡಿ. ಮೂರನೇ ಎಕ್ಸಾಂಪಲ್. ಫೈಂಡ್ ಲೆಂತ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಫ್ 2 ವೆಕ್ಟರ್ಸ್ okay, 2 vectors a and b are such that length of vector a ಕೊಟ್ಟಿದ್ದಾರೆ 2, length of vector b is given as 3 and a dot b is equal to 4. ಗೊತ್ತಿರೋ ಪ್ರಾಬ್ಲಮ್ ಒಂದು ಥರ್ಡ್ ಪ್ರಾಬ್ಲಮ್ ಹೋದ್ರಿ. Find length of a minus b if two vectors, vector a and vector b, are such that vector length of vector a is equal to 2, length of vector b is equal to 3, and length of a dot b 2. Vector of a dot vector b is equal to 4.
ಬಹಳ ಕಷ್ಟಪಟ್ರಿ. ಲೆಂತ್ ಅಲ್ಲ ಅದು, ಡಾಟ್ ಪ್ರಾಡಕ್ಟ್ ಕೊಟ್ಟಾರೆ. ಎ ಡಾಟ್ ಬಿ 4 ಅಂತ ಕೊಟ್ಟಿದ್ದಾರೆ. ಓಕೆನಾ? ಎ ಡಾಟ್ ಬಿ ಈಕ್ವಲ್ ಟು 4 ಅಂತ ಇದೆ. ಬರ್ಕೊಂಡ್ರಾ? ನೋಡಿ ಈಗ ವೆರಿ ಸಿಂಪಲ್ ಪ್ರಾಬ್ಲಮ್. ಈಗ ನೋಡ್ಬಿಡೋಣ ಏನ್ ಮಾಡ್ಬೋದು. ನೋಡಿ ನೋಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ನೋಟ್ ಅಲ್ಲಿ ಕೆಲವು ಫಾರ್ಮುಲಾ ಬರ್ಕೊಂಡಿದ್ವಿ ನಾವು. ಏನಂತ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಬರ್ದಿದ್ವಾ ಇಲ್ಲ? ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ? ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನಾವು ಇವಾಗ. ಅರ್ಥ ಆಗ್ತಿದ್ಯಾ? ನೋಡಿ ಇದನ್ನ ಕಂಡುಹಿಡಿಬೇಕು. ಫೈಂಡ್ ಅಂತ ಹೇಳಿರಲ್ಲ, ಲೆಂತ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂದ್ರೆ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಏನಂತಂದ್ರೆ ಸಿಂಪಲ್, ವೆರಿ ಸಿಂಪಲ್ ಬರೀಬೇಕಿಲ್ಲಿ. ವಿ ನೋ ದಾಟ್ ಅಂದ್ರೆ ನೀವು ಓದ್ಕೊಂಡಿದ್ದೀರಿ ಅಂತ. ಏನು ಗೊತ್ತಿದೆ ನಮಗೆ? ಲೆಂತ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಬೇಕಾಗಿರೋದು, ಬಟ್ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಣ. ಲೆಂತ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅದೇನ್ ಬರುತ್ತೆ ಅದನ್ನ ನಾವು ಇದು ಕನ್ವರ್ಟ್ ಮಾಡಿದ್ರೆ ಎ ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ. ಹೌದಾ? ಎಸ್ ಸರ್. ನೋಡ್ಕೊಡ್ರಿ ಕರೆಕ್ಟ್ ಆಗಿ. ವಿ ನೋ ದಿಸ್ ಫಾರ್ಮುಲಾ. ಇದನ್ನ ಎಲ್ಲಿ ತಗೊಳ್ರಿ ಇದ್ರದ್ದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಲೆಂತ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಸ್ಕೇಲಾರ್ ಎ ಡಾಟ್ ಬಿ ಒಳಗಡೆ ಡಾಟ್ ಪ್ರಾಡಕ್ಟ್. ಸೊ ಏನೇನು ಕೊಟ್ಟಿದ್ದು ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ನೋಡ್ರಿ ಇಲ್ಲಿ ಲೆಂತ್ ಆಫ್ ಎ ಕೊಟ್ಟಿದ್ರಲ್ಲ, ಲೆಂತ್ ಆಫ್ ಎ 2 ಕೊಟ್ಟಿದ್ದಾರೆ ನೋಡಿ. ಲೆಂತ್ ಆಫ್ ವೆಕ್ಟರ್ ಎ 2 ಅಂದ್ರೆ 2 ಸ್ಕ್ವೇರ್. ಆಮೇಲೆ ಲೆಂತ್ ಆಫ್ ವೆಕ್ಟರ್ ಬಿ ಕೊಟ್ಟಿದ್ದಾರೆ 3 ನಾ? ಓಕೆ 3 ಕೊಟ್ಟಾರೆ. ಸೊ 3 ಸ್ಕ್ವೇರ್ ಮೈನಸ್ 2 ಟೈಮ್ಸ್. ಈಗ ಎ ಡಾಟ್ ಬಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಎ ಡಾಟ್ ಬಿ ಪ್ರಾಬ್ಲಮ್ ನಲ್ಲಿ ಇದೆಯಲ್ಲ 4 ಇತ್ತು ಅದು. ಸೊ ಐ ಕ್ಯಾನ್ ರೈಟ್ 4 ಇದೆ. ಸೊ ಅಲ್ಲಿಗೆ 4 ಪ್ಲಸ್ 9 ಮೈನಸ್ 8 ಅಲ್ಲಿಗೆ ಎಷ್ಟಾಯ್ತು? ಇದು 5 ಆಯ್ತಾ? 13 ಮೈನಸ್ 8 5 ಆಯ್ತು. ಓಕೆನಾ? ಆನ್ಸರ್ ಬಂದಿಲ್ಲ ಇದು ನೋಡ್ರಿ. ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5. ನಮಗೆ ಅವ್ರು ಕೇಳಿದ್ದೇನು? ಬರೀ ಲೆಂತ್ ಆಫ್ ವೆಕ್ಟರ್ ಎ ಮೈನಸ್ ಬಿ ಅಷ್ಟೇ ಬೇಕು. ರೈಟ್ ದ ಪಾಸಿಟಿವ್ ವ್ಯಾಲ್ಯೂ √5 ಯೂನಿಟ್ಸ್. ನೋಡ್ರಿ ಈ ತರ ಯೂಸ್ ಮಾಡ್ಕೋಬೇಕು. ಆಯ್ತಾ? ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇವೆಲ್ಲ ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ಎಷ್ಟು ಎಕ್ಸಾಂಪಲ್ ಆದ್ವು? 3 ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ರಿ. ಬರ್ಕೊಡ್ರಿ ನೆಕ್ಸ್ಟ್ ಎಕ್ಸಾಂಪಲ್. 4th ಎಕ್ಸಾಂಪಲ್. ಓಕೆ, 4th ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು 4th. ಇಫ್ ವೆಕ್ಟರ್ ಎ ಕಾಮಾ ವೆಕ್ಟರ್ ಬಿ ವೆಕ್ಟರ್ ಸಿ ಆರ್ 3 vectors such that length of vector A is 3, length of vector B is 4, length of vector B is 5, and each of these is perpendicular. Each of these is perpendicular to the sum of other two. ನೋಡಿ ಇದಿಷ್ಟು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಈಗ ನಾನು ಏನು ಸೆಂಟೆನ್ಸ್ ಪಡೆದ್ನಲ್ಲ ಇದು perpendicular to the sum of other two. Find length of vector A plus vector B plus vector C. Important problem for 3 marks ಇದು. ಇದೆಲ್ಲ ಕಂಬೈನ್ಡ್ ಆಗಿದಾವೆ. 2 marks 3 marks ಪ್ರಾಬ್ಲಮ್. ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸರಿಯಾಗಿ. ಓಕೆ, ಸರ್ವಮಂಗಳ. ಎಸ್ ಸರ್. ಓದ್ತೀರಾ ಪ್ರಾಬ್ಲಮ್? ಎಸ್ ಸರ್. ಇಫ್ ವೆಕ್ಟರ್ ಎ ಕಾಮಾ ವೆಕ್ಟರ್ ಬಿ ಕಾಮಾ ವೆಕ್ಟರ್ ಸಿ ಆರ್ 3 vectors such that length of vector A is equal to 3, length of vector B is equal to 4, length of vector C is equal to 5, and each of these is perpendicular to the sum of other two. Find vector A plus vector B plus vector C. ಅಲ್ಲ, ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಲೆಂತ್ ಅಥವಾ ಮ್ಯಾಗ್ನಿಟ್ಯೂಡ್ ಅಲ್ವಾ? ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಅರಫತ್ ಅಂಜುಮ್, ಧನುಶ್ರೀ, ಸರ್ವಮಂಗಳ ಮತ್ತೆ ಯಾರು ಇದು ಕನೆಕ್ಟ್ ಆಗಿದ್ರಿ ನೋಡ್ರಿ. ಎಲ್ಲರೂ ಓದಿಸ್ಕೊಳ್ತಾ ಇದೀರಾ? ಸರಿಯಾಗಿ ಬರ್ಕೊಳ್ಳಿ ಪ್ರಾಬ್ಲಮ್ ಕರೆಕ್ಟ್ ಆಗಿ. ರೈಟ್ ದ ಪ್ರಾಬ್ಲಮ್ ನೀಟ್ಲಿ. ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತೈತೆ. ಸೊ ಟೆಕ್ನಿಕ್ ಏನಂತಂದ್ರೆ, ಒಂದ್ಸರಿ ಪ್ರಾಬ್ಲಮ್ ಬರ್ದ್ಮೇಲೆ ಸೊಲ್ಯೂಷನ್ ಕೂಡ ನೀವು ನೋಟ್ ಮಾಡ್ಕೊಂತಿರಲ್ಲ. ನೋಟ್ ಮಾಡ್ಕೊಂಡ್ಮೇಲೆ ಕ್ಲಾಸ್ ಮುಗಿದ್ಮೇಲೆ ಸೊ ಗೋ ಥ್ರೂ ದಟ್ ಪ್ರಾಬ್ಲಮ್ ಒನ್ಸ್ ಅಗೇನ್. ಇದನ್ನ ನಾನು ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ. ಕೆಲವ್ರಿಗೆ ಅರ್ಥ ಆಗೈತೆ, ಕೆಲವ್ರಿಗೆ ಅರ್ಥ ಆಗಿಲ್ಲ. ನೋಡ್ರಿ ಈಗ ಇವೆಲ್ಲದೂ ಕೂಡ ನಮ್ಮ ನೋಟ್. ನಾವು ಹಿಂದಿನ ಥಿಯರಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡುವಾಗ ಕೆಲವು ಫಾರ್ಮುಲಾ ಬರ್ಕೊಂಡಿದ್ದೀವಿ ನೋಡಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಆಮೇಲೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲಿಕೇಶನ್, ಆಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದಾವಲ್ವಾ? ಇವೆಲ್ಲ ಫಾರ್ಮುಲಾಸ್ ಬೇಸಿಕ್.
ಆಲ್ಜಿಬ್ರಾದಲ್ಲಿ ಇವನ್ನೇ ವೆಕ್ಟರ್ಸ್ ಅನ್ವಯ ಮಾಡ್ಬೇಕು. ಇಲ್ಲೂ ಅದೇನೆ. ಓಕೆನಾ? ಏನ್ ಕಂಡುಹಿಡಿಬೇಕು ನೋಡ್ರಿ, ಲೆಂತ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ ಕೇಳಿರೋದು. ನೋಡ್ರಿ ಏನ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಬೋಣ. ಈಚ್ ಆಫ್ ದೀಸ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸಮ್ ಆಫ್ ದ ಅದರ್ ಟೂ ಅಂತ ಇದೆ. ಸೊಲ್ಯೂಷನ್ ಬಿಗಿನ್ ಮಾಡ್ತೀನಿ ನೋಡಿ. ಎಷ್ಟು ವೆಕ್ಟರ್ ಕೊಟ್ಟಿದ್ದಾರೆ ಹೇಳ್ರಿ? 3 sir. 3 ವೆಕ್ಟರ್ ಇದಾವೆ. ಒಂದು ಎ ಇದೆ, ಬಿ ಇದೆ, ಸಿ ಇದೆ ಅಲ್ವಾ? ಈಗ ನೋಡಿ, ಯಾರು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಿರಲ್ಲ ನಿಮ್ಗೆ ಅರ್ಥ ಆಗ್ತದೆ. ನೋಡ್ರಿ ಏನ್ ಕೊಟ್ಟಾರೆ, ಈಚ್ ಆಫ್ ದೀಸ್, ಅಲ್ಲಿಂದ ಅಂಡರ್ಲೈನ್ ಮಾಡ್ಕೋ, ಈಚ್ ಆಫ್ ದೀಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸಮ್ ಆಫ್ ಅದರ್ ಟೂ ಅಂದ್ರೆ ಒಂದು ವೆಕ್ಟರ್ ಉಳಿದ 2 ವೆಕ್ಟರ್ಗಳ ಸಮ್ಮಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಹೇಳ್ತೀನಿ ನೋಡ್ರಿ. ಒಂದ್ ವೆಕ್ಟರ್ ಎ ತಗೊಂತೀರಾ, ಎ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟೂ ಅಂದ್ರೆ ಯಾವ್ಯಾವ? ಬಿ ಮತ್ತೆ ಸಿ ಉಳ್ಕೊಂಡ್ವಲ್ಲ, ಅವೆರಡರ ಸಮ್ ಇದು ಕೊಟ್ಟಿರೋದವರು. ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ, ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಅರ್ಥ ಆಯ್ತಾ? ಈಚ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟೂ ಅಂದ್ರೆ ಇದು ಅರ್ಥ. ಇದು ಕರೆಕ್ಟಾ? Yes sir. Yes, sir. ಇದರ ಅರ್ಥ ಏನು? ಉದಾಹರಣೆಗೆ ವೆಕ್ಟರ್ ಎ ವೆಕ್ಟರ್ ಬಿ ಪ್ಲಸ್ ಸಿ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಇವೆರಡರ ಡಾಟ್ ಪ್ರಾಡಕ್ಟ್ ಏನಾಗಿರ್ಬೇಕು? 0 ಇರ್ಬೇಕು ತಾನೆ. ಎ ಡಾಟ್ ಬಿ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಶುಡ್ ಬಿ ವಾಟ್? 0 ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಹೌದಾ? ಕೇಳಿಸ್ತಾ ಇದೆಯಲ್ಲ? Yes sir. Yes, sir. ಇವೆರಡು ಡಾಟ್ ಪ್ರಾಡಕ್ಟ್ ಬರ್ದೀನಿ ನೋಡ್ರಿ, 0 ಆಗ್ಬೇಕು. ಇದನ್ನ ಸ್ವಲ್ಪ ನಾವು ಏನ್ ಮಾಡೋಣ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದು. ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ. ಎ ಡಾಟ್ ವೆಕ್ಟರ್ ಬಿ ಪ್ಲಸ್ ಎ ಡಾಟ್ ವೆಕ್ಟರ್ ಸಿ ಇಸ್ ಈಕ್ವಲ್ ಟು 0, ಇಕ್ವೇಶನ್ 1 ಅಂತ ಕಾಲ್ ಮಾಡಿ. ಅರ್ಥ ಆಯ್ತಾ? ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಇಸ್ ಈಕ್ವಲ್ ಟು 0. ಇದೇ ತರ ವೆಕ್ಟರ್ ಎ ಬರ್ದ್ರಲ್ವಾ ನೀವು, ಅದೇ ತರ ಇನ್ನೊಂದು ವೆಕ್ಟರ್ ತಗೊಳ್ರಿ. ವೆಕ್ಟರ್ ಬಿ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದಿ ಅದರ್ ಟೂ. ಸಮ್ ಆಫ್ ದಿ ಅದರ್ ಟೂ ಅಂದ್ರೆ ಯಾವ? ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ. ಕರೆಕ್ಟಾ? Yes, sir. ಈಚ್ ವೆಕ್ಟರ್ ಅಂತ ಹೇಳಿದ್ರೆ, ಈಚ್ ವೆಕ್ಟರ್ ಅಂದ್ರೆ ಫಸ್ಟ್ ನೀವು ಎ ವೆಕ್ಟರ್ ಪರ್ಪೆಂಡಿಕ್ಯುಲರ್, ಆಮೇಲೆ ಬಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರಬೇಕು ಉಳಿದೆರಡು ಮೊತ್ತಕ್ಕೆ, ಮತ್ತೆ ಸಿ ವೆಕ್ಟರ್ ಉಳಿದೆರಡು ವೆಕ್ಟರ್ಗಳ ಸಮ್ಮಿಗೆ ಪರ್ಪೆಂಡಿಕ್ಯುಲರ್ ಇರಬೇಕು ಅಂತ ಇಂಪ್ಲೈಸ್. ಇದರ ಅರ್ಥ ಏನು? ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ ಏನಾಗಿರ್ಬೇಕು? 0 ಆಗಿರ್ಬೇಕು. ಅದರ ಅರ್ಥ ಏನು? ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಬಿ ಡಾಟ್ ಸಿ ಪ್ಲಸ್ ಬಿ ಡಾಟ್ ಎ ಇಸ್ ಈಕ್ವಲ್ ಟು 0, ಇಕ್ವೇಶನ್ 2 ಇದು. ಓಕೆನಾ? Yes, sir. Yes sir. ಅದೇ ತರ ಇನ್ನೊಂದು ಹೋಲಿಸಿ. ಈಗ ವೆಕ್ಟರ್ ಎ ಬರ್ಕೊಂಡ್ರಿ, ವೆಕ್ಟರ್ ಬಿ ಬರ್ಕೊಂಡ್ರಿ, ಅದೇ ತರ ಇನ್ನೊಂದು ಯಾವ್ದು? ವೆಕ್ಟರ್ ಸಿ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟು ಏನ್ ಬರೀತೀರಿ? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. Vector B. Yes, sir. ಇದರ ಅರ್ಥ ಏನು? ವೆಕ್ಟರ್ ಸಿ ಡಾಟ್ Vector. ಈ ವೆಕ್ಟರ್ ಯಾವ್ದು? ಎ ಪ್ಲಸ್ ಬಿ, ಅದೆರಡರ ಡಾಟ್ ಪ್ರಾಡಕ್ಟ್ ಏನಾಗಿರ್ಬೇಕು? 0 ಇರ್ಬೇಕು. ಅಂದ್ರೆ ಅರ್ಥ ಏನು? ಸಿ ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ ಇಸ್ ಈಕ್ವಲ್ ಟು 0. ಇಕ್ವೇಶನ್ 3 ಅಂತ ಕಲ್ತಿರೋದು. ಇಕ್ವೇಶನ್ 2 ಇಕ್ವೇಶನ್ 3. ಸಿ ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? 3 ಇಕ್ವೇಶನ್ ಬಂದು ನೋಡ್ರಿ ಈಗ. ಓಕೆನಾ? Yes Yes, sir. sir. 3 ಇಕ್ವೇಶನ್ ಆಡ್ ಮಾಡೋಣ. ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಪ್ಲಸ್ ಇಕ್ವೇಶನ್ 3 ಗಿವ್ಸ್ 1 ಪ್ಲಸ್ 2 ಪ್ಲಸ್ 3 ಮತ್ತೆ 6 ಅಂತ ಬರೆದು ಬಿಡ್ಬೇಡ್ರಿ. ಇಕ್ವೇಶನ್ 1 ಇಕ್ವೇಶನ್ 2 ಇಕ್ವೇಶನ್ 3 ನ ಲೆಫ್ಟ್ ಹ್ಯಾಂಡ್ ಸೈಡ್ ಕರೆಸ್ಪಾಂಡಿಂಗ್ ರೈಟ್ ಹ್ಯಾಂಡ್ ಸೈಡ್ ಆಡ್ ಮಾಡ್ಬೇಕು. ಆಡ್ ಮಾಡ್ಲಾ? ನೆಕ್ಸ್ಟ್ ಸ್ಟೆಪ್ ಬರೀತೀನಿ. ಇಕ್ವೇಶನ್ 1 ಏನೈತಪ್ಪ? ಎ ಡಾಟ್ ಬಿ ಎ ಡಾಟ್ ಸಿ. ಹೌದಾ? ಆಡ್ ಮಾಡ್ಲಾ? Yes, sir. ಓಕೆ. ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಪ್ಲಸ್ ಎರಡನೇ ಇಕ್ವೇಶನ್ ಇಂದ ಏನು? ಬಿ ಡಾಟ್ ಸಿ ಬಿ ಡಾಟ್ ಎ. ಹೌದಾ? Yes, sir. ಬಿ ಡಾಟ್ ಸಿ ಪ್ಲಸ್ B dot A. ಮೂರನೇ ಇಕ್ವೇಶನ್ ಇಂದ ಸಿ ಡಾಟ್ ಎ ಸಿ ಡಾಟ್ ಬಿ. C dot A. C dot ಕರೆಕ್ಟ್ ಅಲ್ಲ? ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದು. ರೈಟ್ ಹ್ಯಾಂಡ್ ಸೈಡ್ ಇನ್ನೇನು 0 ಇತ್ತಲ್ಲ? 0 0 0 ಪ್ಲಸ್ 0 ಪ್ಲಸ್ 0 ಅಂದ್ರೆ 0ನೇ 0 ವೆಕ್ಟರ್ ರೈಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? Yes, sir. Sir. ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಎ ಡಾಟ್ ಬಿ ರೌಂಡ್ ಮಾಡಿರ್ತೀನಿ, ಆಮೇಲೆ ಬಿ ಡಾಟ್ ಎ ರೌಂಡ್ ಮಾಡ್ತೀವಿ. ಎರಡು ಒಂದೇ ತಾನೆ? ಎ ಡಾಟ್ ಬಿ ಬಿ ಡಾಟ್ ಎರಡು ಒಂದೇ ತಾನೆ? ಬಿಕಾಸ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್. ನೆನಪಿದೆಯಾ ನಿಮಗೆ? ಕ್ಲಾಸ್ ಮಾಡುವಾಗ ವೈಟ್ ಬೋರ್ಡ್ ಮೇಲೆ ಮಾಡಿದ್ವಲ್ಲ, ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್. ನೀವು ಎ ಡಾಟ್ ಬಿ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ? ಬಿ ಡಾಟ್ ಏನು ಅದೇ ಆನ್ಸರ್ ಬರುತ್ತೆ. ಹಾಗಾದ್ರೆ ರೌಂಡ್ ಮಾಡಿರೋ ಎರಡು ಸೇಮ್. ನೆಕ್ಸ್ಟ್ ಈ ಎ ಡಾಟ್ ಸಿ ಇಸ್ ಆಸ್ ಗುಡ್ ಆಸ್ ಸಿ ಡಾಟ್ ಎ, ಅವೆರಡು ಸೇಮ್. ಆಮೇಲೆ ಬಿ ಡಾಟ್ ಸಿ
ಇದು ಸಿ ಡಾಟ್ ಬಿ ಇವೆರಡು ಸೇಮ್ ಅಲ್ಲಿಗೆಲ್ಲ ಆ್ಯಡ್ ಮಾಡ್ಬಿಟ್ರೆ ನಮ್ಗೆ ಆಕ್ಚುಲಿ ಏನ್ ಬರ್ತದೆ ಗೊತ್ತಾ 2 ಟೈಮ್ಸ್ ಕಾಮನ್ ತೆಗೆದ್ಬಿಡ್ಲಾ Yes. ಬರ್ದು ಬಿಡ್ತೀನಿ ತಡ್ರಿ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ 2 ಟೈಮ್ಸ್ ಬಿ ಡಾಟ್ ಸಿ ಪ್ಲಸ್ 2 ಟೈಮ್ಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ಕರೆಕ್ಟಾ Yes, sir. 2 ಕಾಮನ್ ತೆಗಿಯೋಣ 2 ಕಾಮನ್ ತೆಗೆದ್ಬಿಟ್ರೆ ಏನು ಉಳಿತು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ಓಕೆನಾ Yes. ಕಂಟಿನ್ಯೂ ಮಾಡ್ರಿ ಸ್ಟೆಪ್ಸ್ ಒಂದು ಕೆಳಗೊಂದು ನೋಡ್ರಿ 2 ಕಾಮನ್ ತೆಗ್ದೀನಿ ಎಲ್ಲದರಿಂದ 2 ಕಾಮನ್ ಇದೆಯಲ್ಲ 2 ಕಾಮನ್ ಓಕೆ ಇದು ನಾನ್ ಜೀರೋ ಇದು 0 ಆಗಲ್ಲ ಅಲ್ಲಿಗೆ ಅವಕಾಶ ನಿಮಗೆ ಏನಿದೆ ಇದು 0 ಆಗ್ಬೋದು ಅಲ್ವಾ ಇಂಪ್ಲಾಯ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು ಏನು 0 ಕರೆಕ್ಟಾ Yes, sir. ಅರ್ಥ ಆಯ್ತಾ ಈಗ ಓಕೆ ಕಂಟಿನ್ಯೂ ಮಾಡಿ ವಿ ನೋ ದಾಟ್ ಅದಕ್ಕೆ ಹಿಂದಿನ ಕ್ಲಾಸ್ಗಳು ಓದ್ಕೊಂಬರ್ರಿ ಅಂತ ಹೇಳಿದ್ ನಾನು ನೋಡ್ರಿ ಫಾರ್ಮುಲಾ ಯೂಸ್ ಮಾಡ್ತೀನಿ ಏನು ನೋಟಲ್ಲಿ ಬರ್ಕೊಂಡಿದ್ವಲ್ಲ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ್ ಹೇಳ್ರಿ ಇದು ಏನ್ ಮಾಡಿದ್ವಿ ಗೊತ್ತಾ ಲೆಂತ್ ಆಫ್ ಎ ಹೋಲ್ ಸ್ಕ್ವೇರ್ Length of S. Yes, sir. ಲೆಂತ್ ಆಫ್ ಬಿ ಹೋಲ್ ಸ್ಕ್ವೇರ್ ಲೆಂತ್ ಆಫ್ ಸಿ ಹೋಲ್ ಸ್ಕ್ವೇರ್ Length of B ಪ್ಲಸ್ 2 ಟೈಮ್ಸ್ ಕಂಟಿನ್ಯೂ ಮಾಡಿ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ plus C dot. ಕರೆಕ್ಟಾ ಫಾರ್ಮುಲಾ ಇದು ಸಿ ಡಾಟ್ ಎ Yes, sir. ಇದೆಯಲ್ಲ ನಿಮ್ಮ ಹತ್ರ ಇದು ಓದ್ಕೊಂಡಿದ್ರಲ್ವಾ ಎಲ್ಲ ಓದ್ಕೊಂಡ್ ಕುತ್ಕೊಂಡಿದ್ರಿ ಕ್ಲಾಸ್ ಸಿಗಲ್ಲ ಟೈಮ್ ಸಿಕ್ಕಿಲ್ಲ ವಿ ನೋ ದಿಸ್ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಹೋಲ್ ಸ್ಕ್ವೇರ್ ಲೆಂತ್ ಆಫ್ ಎ ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಒಳಗಡೆ ನೋಡಿ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಷ್ಟು ಒಂದೇ ಲೈನಿಗೆ ಬರ್ಬೇಕು ಇಲ್ಲಿ ನನ್ನ ಜಾಗ ಇಲ್ಲ ಅಂತ ಕೆಳಗೆ ಬರ್ದಿದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಓಕೆನಾ ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ರಿ ಪ್ರಾಬ್ಲಮ್ಗೆ ಹೋಗೋಣ ಸೀದಾ ಇಲ್ಲಿ ನೋಡಿ ತೋರಿಸ್ತೀನಿ ಪ್ರಾಬ್ಲಮ್ಗೆ ಹೋಗ್ತೀನಿ ನೋಡಿ ಲೆಂತ್ ಆಫ್ ಎ ಗೊತ್ತಿದೆ ತಾನೆ 3 ಲೆಂತ್ ಆಫ್ ಬಿ 4 ಇದೆ ಲೆಂತ್ ಆಫ್ ಸಿ ಎಷ್ಟಿದೆ 5 ಇದೆ ಅಲ್ವಾ Yes, sir. Yes, sir. ಸಬ್ಸ್ಟಿಟ್ಯೂಟ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಓಕೆ ಲೆಂತ್ ಆಫ್ ಎ ಎಷ್ಟಿದೆಯಪ್ಪ 3 ಇದೆಯಲ್ಲ 3 ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ಬಿ ಹೋಲ್ ಸ್ಕ್ವೇರ್ ಲೆಂತ್ ಆಫ್ ಬಿ 4 ಇದೆ 4 ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ಸಿ ಎಷ್ಟಿದೆ 5 ಇದೆ 5 ಸ್ಕ್ವೇರ್ ಓಕೆನಾ ಲೆಂತ್ ಆಫ್ ಎ ಸಬ್ಸ್ಟಿಟ್ಯೂಟ್ ಮಾಡಿದೆ ಲೆಂತ್ ಆಫ್ ಬಿ ಆಯ್ತು ಲೆಂತ್ ಆಫ್ ಸಿ ಆಯ್ತು ಪ್ಲಸ್ 2 ಟೈಮ್ಸ್ ಬ್ರಾಕೆಟ್ ಅಲ್ಲಿರೋದು ಏನಿದೆ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ 0 ತಾನೆ ಇದೇನ್ ಮಾಡಿದಲ್ಲ 0 ಕರೆಕ್ಟಾ Yes, sir. ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ 0 ತಾನೆ ಅಲ್ಲಿಗೆ 2 ಟೈಮ್ಸ್ 0 ವೆಕ್ಟರ್ ಅಂದ್ರೆ 0ನೇ ಅದು ಅಲ್ಲಿಗೆ 9 ಪ್ಲಸ್ 16 Plus 16 ಪ್ಲಸ್ plus 25 ಓಕೆ 25 ಪ್ಲಸ್ ಇದು 0 ಬಿಡ್ರಿ ಆಡ್ ಮಾಡೋಣ ಇದು 50 ನೋಡಿ 50 ಆಯ್ತು ಇದು ಲೆಂತ್ ಆಫ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಸೊ ನಮಗೆ ಬೇಕಾಗಿರೋದೇನು ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಷ್ಟೇ ಅಲ್ವಾ ಬೇಕಾಗಿರೋದು ದಟ್ ಈಸ್ ರೂಟ್ 50 ಪಾಸಿಟಿವ್ ವ್ಯಾಲ್ಯೂ ಬರೀಬೇಕು ಕರೆಕ್ಟಾ Yes, sir. ರೂಟ್ 50 ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಇಲ್ಲ ಅಂದ್ರೆ ಇದನ್ನ ನೀವು 25 ಇಂಟು 2 ಅಂತ ಬರ್ಕೊಂಡ್ರೆ ನಮ್ಗಿನ್ನೂ ಅವಕಾಶ ಇದೆ 25 ಇಂಟು 2 ಅಂತ ಬರ್ಕೊಂಡ್ರೆ 5 ರೂಟ್ 2 ಅಂತ ಆನ್ಸರ್ ನಮ್ಗೆ ಕೇಳಿದ ಕ್ವಶನ್ಗೆ Yes, sir. ಅರ್ಥ ಆಗ್ತೈತಾ ಇನ್ನೊಂದ್ಸರಿ ರೀಕ್ಯಾಪ್ ಮಾಡ್ಬಿಡ್ತೀನಿ ನೋಡಿ ಈಚ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸಮ್ ಆಫ್ ದ ಅದರ್ 2 ಅಂದ್ರೆ ಈ ತರ ಬರುತ್ತೆ ರಿಲೇಷನ್ ಏನಂತ ಬರುತ್ತೆ ಇಕ್ವೇಶನ್ 1 ಇಕ್ವೇಶನ್ 2 ಇಕ್ವೇಶನ್ 3 ಮೂರು ಆಡ್ ಮಾಡಿ ಅವ ನಮ್ಗೆ ಏನ್ ಬರುತ್ತೆ ಈ ರಿಲೇಷನ್ ಬರುತ್ತೆ ನೋಡ್ರಿ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ 0 ಬಂತ ಆಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಬಿ ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಸಿ ಸಿಗುತ್ತೆ 5 ರೂಟ್ 2 ಅರಫತ್ ಅಂಜುಮ್ ಧನುಶ್ರೀ ಏನಾದ್ರು ಡೌಟ್ ಇದೆಯಾ ಸರ್ವಮಂಗಳ No, sir. ಮತ್ತೆ ಮಿಕ್ಕೋರ್ ಯಾರು ಕನೆಕ್ಟ್ ಆಗಿದ್ರಿ ನೋಡ್ರಿ ಕರೆಕ್ಟ್ ಕೊಳ್ರಿ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ ಅರ್ಥ ಆಗ್ತಿದೆ ಹೇಳೋದು Yes, sir. ಎಷ್ಟನೇ ಪ್ರಾಬ್ಲಮ್ ಹೇಳ್ರಿ ಈಗ 5th, sir. 5th one, sir. ಓಕೆ ಇದು ಕೂಡ 3 ಮಾರ್ಕ್ಸ್ ಕ್ವಶನ್ ಪರೀಕ್ಷೆಯಲ್ಲಿ ಕೇಳಿದ್ರು ಇವೆಲ್ಲ ಇವಾಗ ನಾನು ಇವನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಫ್ ವೆಕ್ಟರ್ಸ್ ಎ ನೀವು ಪ್ರಾಬ್ಲಮ್ ಬರ್ದುಕೊಳ್ಳೆ ಯೋಚನೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅದನ್ನ ಹೇಳ್ಬೇಕು ನೀವು ಗೊತ್ತಾಯ್ತೇನ 3k ವೆಕ್ಟರ್ ಬಿ ಮೈನಸ್ ಐ ಪ್ಲಸ್ 2j ಪ್ಲಸ್ k ಅಂಡ್ ಸಿ 3i ಪ್ಲಸ್ j ಆರ್
such that a plus lambda b is perpendicular to C. ನೋಡ್ರಿ ಇದು ನಿಮಗೆ ಹಿಂಟ್ ಕೊಡೋದು ಪ್ರಾಬ್ಲಮ್. such that a plus lambda b is perpendicular to vector C. Then find the value of lambda. Very important question. ನೋಡ್ರಿ ಪರ್ಪೆಂಡಿಕ್ಯುಲಾರಿಟಿ ಕಂಡೀಷನ್ ಗೊತ್ತಿದ್ರೆ ಈ ಪ್ರಾಬ್ಲಮ್ ಬರ್ತದೆ ಮಾಡಕ್ಕೆ, ಇಲ್ಲ ಅಂದ್ರೆ ಬರಲ್ಲ. ಸರ್ವಮಂಗಳ ಓದ್ರಿ. Sir, if vector A is equal to 2i plus 2j plus 3k and vector B is equal to minus I plus 2j plus k and vector C is equal to 3i plus j are such that vector A plus lambda vector B is perpendicular to vector C, then find the value of lambda. 3 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಸಿ ನಲ್ಲಿ ಒಂದ್ಸರಿ ಒಂದೆರಡು ಸರಿ ಅಪಿಯರ್ ಆಗಿತ್ತಿದ್ದು. ಯಾಕೆ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಇದಂದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಇನ್ನೊಂದು ರಿಪೀಟ್ ಮಾಡ್ತಾ ಇದೀನಿ. when we say that two vectors are perpendicular, when their dot product is 0. ಕೇಳಿಸ್ತಾ? ಎರಡು ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0 ಬಂತಂದ್ರೆ we can understand that those two vectors are orthogonal vectors or perpendicular vectors ಅಂತ ಅರ್ಥ ಅಷ್ಟೇ. ಸೊ ಇಲ್ಲಿ ಯಾವ ವೆಕ್ಟರ್ ಯಾವ್ದು ಪರ್ಪೆಂಡಿಕ್ಯುಲರ್ ಅಂತ ಹುಡುಕ್ರಿ ನೀವು. a plus lambda b ಅಂತಕ್ಕಂಥ ವೆಕ್ಟರ್ ಯಾವ್ದು ಪರ್ಪೆಂಡಿಕ್ಯುಲರ್ ಇದೆ? C ಪರ್ಪೆಂಡಿಕ್ಯುಲರ್ ಇದೆ, ಹೌದಾ? ಕರೆಕ್ಟಾ? ಫಸ್ಟ್ ಅಬ್ಸರ್ವೇಷನ್ ಅದು, ಮುಂದಿನ ಕೆಲಸ ಆಮೇಲೆ. ನೋಡ್ರಿ ಗಿವನ್ ಏನಂದ್ರೆ a ಪ್ಲಸ್ ಲ್ಯಾಂಬ್ಡಾ ಬಿ ಅಂತಕ್ಕಂಥ ವೆಕ್ಟರ್ ಯಾವ್ದು ಪರ್ಪೆಂಡಿಕ್ಯುಲರ್ ಇದೆ? ಸಿ ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಸಿಂಬಲ್ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. a ಪ್ಲಸ್ ಲ್ಯಾಂಬ್ಡಾ ಬಿ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ ಅಂದ್ರೆ ಇಷ್ಟಕ್ಕೆ ಸಮಾಧಾನ ಆಗ್ಬಾರ್ದು. ಇದು ಏನ್ ಇಂಪ್ಲೈ ಮಾಡ್ಬೇಕಂದ್ರೆ ನಾನು ಹೇಳಿದ್ನಲ್ಲ, ನೀವು ಯಾವ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಇರ್ತಾವೋ ಆ ಎರಡು ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್, ನೋಡ್ರಿ ಈಗ ತೋರಿಸ್ತಾ ಇದೀನಿ, ಡಾಟ್ ಪ್ರಾಡಕ್ಟ್ 0 ಇರಬೇಕು, ಹೌದಾ? ಇದರ ಅರ್ಥ ಇದು ಮಾರ್ಕ್ಸ್ ಇರೋದು ಇದಕ್ಕೆ. a ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಸಿ ವೆಕ್ಟರ್ ಸಿ ಇಸ್ ಈಕ್ವಲ್ ಟು 0 ಇರಬೇಕು. ಇದನ್ನ ನೆನ್ಪಿಟ್ಕೊಳ್ರಿ ಕರೆಕ್ಟ್ ಆಗಿ, ಡೆಫಿನಿಷನ್ ಇದು. ಈಗ ನಿಮ್ ಕೆಲಸ ಏನು? ಇದನ್ನ ಕಂಡುಹಿಡಿರಿ. a ಪ್ಲಸ್ ಲ್ಯಾಂಬ್ಡಾ ಬಿ ಫೈಂಡ್ ಔಟ್ ಮಾಡ್ರಿ, ಆಮೇಲೆ ಇದ್ರ ಜೊತೆಗೆ ಡಾಟ್ ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ನೋಡೋಣ ಈಗ. ಕನ್ಸಿಡರ್ a ಪ್ಲಸ್ ಲ್ಯಾಂಬ್ಡಾ ಬಿ ಅಲ್ವಾ? ಓಕೆ, ವೆಕ್ಟರ್ ಎ ಬರ್ಕೊಳ್ರಿ. ವೆಕ್ಟರ್ ಎ ಏನ್ ಕೊಟ್ರೆ ಕೋಎಫಿಷಿಯಂಟ್ ಬರ್ಕೊಳ್ಳೋಣ. 2, 2, 3 ಕರೆಕ್ಟ್ ಇದೆಯಾ? ಪ್ಲಸ್ ಲ್ಯಾಂಬ್ಡಾ ಬಿದು ಕೋಎಫಿಷಿಯಂಟ್ಸ್ -1, 2, 1 ಸರಿನಾ? ಎ ಪ್ಲಸ್ ಲ್ಯಾಂಬ್ಡಾ ಬಿ ಫೈಂಡ್ ಔಟ್ ಮಾಡ್ತಾ ಇದೀನಿ. ಅಲ್ಲಿಗೆ 2, 2, 3 ಹಂಗೆ ಬರೀರಿ. ಪ್ಲಸ್ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ಲ, ಇಲ್ಲಿ ನೋಡ್ಕೊಳ್ರಿ. ಮೈನಸ್ ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಲ್ಯಾಂಬ್ಡಾ ಕರೆಕ್ಟಾ? ಇದೆಯಾ? 2 ಲ್ಯಾಂಬ್ಡಾ ಲ್ಯಾಂಬ್ಡಾ ಬರ್ತದೆ, ಓಕೆನಾ? ಮೈನಸ್ ಲ್ಯಾಂಬ್ಡಾ 2 ಲ್ಯಾಂಬ್ಡಾ 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾನೆ. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡ್ಕೊಂಬಿಡಿ, ಅವ ನಮಗೆ ವೆಕ್ಟರ್ 2 ಮೈನಸ್ ಲ್ಯಾಂಬ್ಡಾ ಅಲ್ವಾ ಫಸ್ಟ್ ಮೆಂಬರ್. ಸೆಕೆಂಡ್ ನಂಬರ್ 2 ಪ್ಲಸ್ ಲ್ಯಾಂಬ್ಡಾ ಅನ್ನೋದು ಅನ್ನೋನ್ ಅಷ್ಟೇ. ಅದು ಲಾಸ್ಟ್ ನೇ ಮೆಂಬರ್ ಯಾವ್ದು ನೋಡ್ರಿ? 3 ಪ್ಲಸ್ ಲ್ಯಾಂಬ್ಡಾ, ಓಕೆನಾ? 3 ಪ್ಲಸ್ ಲ್ಯಾಂಬ್ಡಾ. ಇದು ನಮ್ದು ಏನ್ ಗೊತ್ತಾ? ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಅಂತಕ್ಕಂಥ ವೆಕ್ಟರ್ ಬಂತು. ಈಗ ಇಷ್ಟಿರ್ಲಿ ಇದು. ಗೋ ಬ್ಯಾಕ್ ಟು ದಿಸ್. ನೋಡ್ರಿ ಇದನ್ನ ಕನ್ಸಿಡರ್ ಮಾಡಿ. ಏನಂತ ಕೊಟ್ಟಿದ್ದಾರೆ ಹೇಳಿ? ಎ ಪ್ಲಸ್ ಆಗ್ಲೇ ಬರ್ಕೊಂಡಿದ್ವಲ್ಲ, ಲ್ಯಾಂಬ್ಡಾ ಬಿ ಡಾಟ್ ವೆಕ್ಟರ್ ಸಿ ಏನಾಗಿರ್ಬೇಕು? 0 ಆಗಿರ್ಬೇಕಲ್ಲ. ಕನ್ಸಿಡರ್ ಅಂತ ಬರೀರಿ ಇದನ್ನ. ಈಗ ಎ ಪ್ಲಸ್ ಲ್ಯಾಂಬ್ಡಾ ಬಿ ಸಿಕ್ಕಿದೆಯಲ್ಲ ನಿಮ್ಗೆ. ಇದು ಎ ಪ್ಲಸ್ ಲ್ಯಾಂಬ್ಡಾ ಬಿ ಮಾಡಿದ್ರೆ ಇದೆ ಬರ್ಕೊಳ್ರಿ. 2 ಮೈನಸ್ ಲ್ಯಾಂಬ್ಡಾ 2 ಪ್ಲಸ್ 2 ಲ್ಯಾಂಬ್ಡಾ ಇನ್ನೊಂದು 3 ಪ್ಲಸ್ ಲ್ಯಾಂಬ್ಡಾ ಡಾಟ್ ಸಿ. ಸಿ ಅಂದ್ರೆ ಎಲ್ಲಿದೆ ಪ್ರಾಬ್ಲಮ್ ನೋಡ್ರಿ. ಸಿ ಅಂದ್ರೆ ಬರ್ಕೊಂಡಿದ್ವಿ ಅನ್ಸುತ್ತಲ್ಲ. ವಾಟ್ ಈಸ್ ವೆಕ್ಟರ್ ಸಿ? 3 ಪ್ಲಸ್ 1 ಕರೆಕ್ಟಾ? 3, 1, 0 ಬರ್ಕೊಳ್ತಾ ಇದೀರಾ? ಬಲಗಡೆ 0 ಮರಿಬಾರ್ದು. ಡಾಟ್ ಪ್ರಾಡಕ್ಟ್ 0, ಬಲಗಡೆ 0 ಇದೆ. ಅಬ್ಸರ್ವ್ ಮಾಡ್ತಾ ಇದೀರಾ ಎಲ್ಲರೂ? ಡಾಟ್ ಧನುಶ್ರೀ ನೋಡಿ ಇವಾಗ ಡಾಟ್ ಪ್ರಾಡಕ್ಟ್. ಸೊ ಡಾಟ್ ಪ್ರಾಡಕ್ಟ್ ಹೆಂಗ್ ಬರಿತೀವಿ ನಾವು? ಡಾಟ್ ಪ್ರಾಡಕ್ಟ್ ಈಸ್
ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಕಾಂಪೊನೆಂಟ್, ಅಲ್ಲಿರೋ ಕಾಂಪೊನೆಂಟ್ಸ್ ಗಳನ್ನ ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ಸ್ ಗಳನ್ನ ಗುಣಿಸಿ ಕೂಡಿಸ್ಬೇಕು. ಅಂದ್ರೆ 3ಗೆ ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ ಯಾವುದು? 2 - ಲ್ಯಾಂಬ್ಡಾ ಅಲ್ವಾ? ಫಸ್ಟ್ 3 ಬರ್ಕೊಳ್ತೀನಿ. 3 times 2 - ಲ್ಯಾಂಬ್ಡಾ, ಓಕೆನಾ? ಪ್ಲಸ್ ಸಮ್ ಎರಡನೇದು 1 ಇದೆ ಅಲ್ವಾ? ಎರಡನೇ ಕಾಂಪೊನೆಂಟ್ 1 ಇದೆ. 1 × 2 + 2 ಲ್ಯಾಂಬ್ಡಾ, ಓಕೆನಾ? 2 + 2 ಲ್ಯಾಂಬ್ಡಾ ಪ್ಲಸ್ 0 ಇದೆಯಲ್ಲ, 0 × 3 + ಲ್ಯಾಂಬ್ಡಾ ಅಂದ್ರೆ 0ನೇ, ಅದಕ್ಕೆ ಅದು 0ನೇ ಆಗುತ್ತೆ. ಓಕೆನಾ? ಎಸ್ ಸರ್. ಮಲ್ಟಿಪ್ಲೈ ಮಾಡಿ ಯಾರ ಮಾರ್ಕ್ ಹಾಕಿದೆ ನೋಡ್ರಿ. 6 ಓಕೆ, ಇನ್ನೊಂದ್ಸರಿ ಬರೀತೀನಿ. 6 - 3 ಲ್ಯಾಂಬ್ಡಾ ಪ್ಲಸ್ 1 × 2 2 ಪ್ಲಸ್ 1 × 2 ಲ್ಯಾಂಬ್ಡಾ 2 ಲ್ಯಾಂಬ್ಡಾ = ಬಲಗಡೆ 0. ನೋಡ್ರಿ ಈಗ ಇಲ್ಲೆಲ್ಲ ಸ್ವಲ್ಪ ನೀವು ನೋಡ್ಕೊಂಬಿಡಿ. -3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಅಲ್ವಾ? ಆಮೇಲೆ ಈ 6 + 2 6 + 2 ಎಷ್ಟಾಯ್ತು? 8 ಆಯ್ತಾ? 8 8 - 3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಅಂದ್ರೆ - ಲ್ಯಾಂಬ್ಡಾ, ಓಕೆನಾ? = 0. ಆಮೇಲೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು ತಾನೆ? ಲ್ಯಾಂಬ್ಡಾ ಈ ಕಡೆ ಶಿಫ್ಟ್ ಮಾಡ್ಬಿಡಿ. ಸೊ ಲ್ಯಾಂಬ್ಡಾ = 8. ಸರಿ ಇದೆಯಾ? ಎಸ್ ಸರ್. ಬಂತಲ್ಲ ಲ್ಯಾಂಬ್ಡಾ ವ್ಯಾಲ್ಯೂ? ಎಷ್ಟು ಬಂತು ಲ್ಯಾಂಬ್ಡಾ ವ್ಯಾಲ್ಯೂ? 8. ಓಕೆ, ಪ್ಲಸ್ 8. ಎಷ್ಟನೇ ಕ್ವಶನ್ ಈಗ? 6ನೇ ಕ್ವಶನ್ ಹೇಳ. 3 ವೆಕ್ಟರ್ಸ್ A, B, C are such that A plus B plus C is equal to 0. Find the value of A dot B, B dot C, C dot A if length of vector A is 1, length of vector B is 4, length of vector C is 2. Problem ಓದ್ರಿ, ಅರ್ಪತ್ತಂಜಿ ಓದ್ರಿ. Yes, sir. 3 vectors A vector, B vector, C vector are such that A vector plus B vector plus C vector equals 0. Find the value of A vector dot B vector plus B vector dot C vector plus C vector dot A vector. If length of A vector equal 1, length of B vector equal 4, length of C vector equal 2. ಬರ್ಕೊಂಡ್ರಾ? Sir. Yes sir. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ನೋಡಿ ಏನೇನು ಕೊಟ್ಟಿದ್ದಾರೆ ಸ್ವಲ್ಪ ಓದ್ಕೊಳ್ರಿ. ಲೆಂತ್ ಆಫ್ ಎ ಕೊಟ್ಟಿದೆ 1 ಕೊಟ್ಟಿದಾರಾ, ಲೆಂತ್ ಆಫ್ ವೆಕ್ಟರ್ ಬಿ ಕೊಟ್ಟಿದಾರಾ 4, ಲೆಂತ್ ಆಫ್ ವೆಕ್ಟರ್ ಸಿ 2 ಕೊಟ್ಟಿದಾರಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ A plus B plus C is equal to 0 ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ನಾವೇನು ಯೂಸ್ ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ ನೋಡ್ರಿ, ಈಗಿನ ಜಸ್ಟ್ ಇದು ಪ್ರೀವಿಯಸ್ ಪ್ರಾಬ್ಲಮ್ ಲಿಂಕ್ ಇದೆ. ಇದು ನೋ ದಟ್ ಈಗಿನ ಫಾರ್ಮುಲಾ ಯೂಸ್ ಮಾಡಿದ್ರಲ್ಲ ಅದನ್ನ ಬರ್ರಿ. ಏನದು? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಹೇಳ್ರಿ ಫಾರ್ಮುಲಾ ಬರ್ಕೊಂತೀರಾ? ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ವೆಕ್ಟರ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಕಾಮನ್ ತೆಗ್ದೇವಲ್ಲ, ಏನ್ ಬರುತ್ತೆ? ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಕರೆಕ್ಟಾ? Yes, sir. ಗೊತ್ತಿದೆಯಲ್ಲ ಈ ರಿಸಲ್ಟ್? ಇದೇ ರಿಸಲ್ಟ್ ಯೂಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು. ನೋಡಿ ಲೆಂತ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ ಹೇಳಿ ಈಗ? 1 ಕೊಟ್ಟಿರಲ್ವಾ? 1 ಸ್ಕ್ವೇರ್ ಅಂದ್ರೆ 1 ಬರೀಲಾ ಡೈರೆಕ್ಟ್ ಆಗಿ. ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಬಿ ಎಷ್ಟು ಕೊಟ್ಟಿದ್ರು? ಪ್ರಾಬ್ಲಮ್ ನೋಡಿ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಐತಲ್ಲ. ಲೆಂತ್ ಆಫ್ ಬಿ 4 ಕೊಟ್ಟಾರೆ, 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಸಿ 2 ಕೊಟ್ಟಾರೆ, 2 ಸ್ಕ್ವೇರ್ ಅಂದ್ರೆ 4 ಡೈರೆಕ್ಟ್ ಬರೀತಾ ಇದೀನಿ. ಪ್ಲಸ್ ಅಬ್ಸರ್ವ್ ಮಾಡಿ, ಪ್ಲಸ್ 2 ಟೈಮ್ಸ್, ಓಕೆನಾ? 2 ಟೈಮ್ಸ್. ಇದಿಷ್ಟು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಗೊತ್ತಿಲ್ಲ ನಮ್ಗಲ್ವಾ? ಅದನ್ನ ಪಿ ಅನ್ಕೊಂತೀನಿ. ಲೆಂತ್ ಆಫ್ ಅದಿಷ್ಟು ಬರೆಯಕ್ಕೆ ಜಾಗ ಆಗಲ್ಲ, ಪಿ ಅನ್ಕೊಂಬಿಡೋಣ. ಓಕೆನಾ? ರೈಟ್ ಹ್ಯಾಂಡ್ ಸೈಡ್ 2 ಟೈಮ್ಸ್ ವೆಕ್ಟರ್ ಪಿ. ಲೆಫ್ಟ್ ಹ್ಯಾಂಡ್ ಸೈಡ್ ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂತಿದೆ. ಹಾಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ? ಎ ಪ್ಲಸ್ ಬಿ ಪ್ಲಸ್ ಸಿ 0 ತಾನೆ? ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ 0 0 ಸ್ಕ್ವೇರ್ 0ನೇ ಆಗ್ತದೆ. ಅಲ್ಲಿಗೆ
ನೋಡೋಣ ಈಗ 0 ಲೆಫ್ಟ್ ಹ್ಯಾಂಡ್ ಸೈಡ್ 0 ರೈಟ್ ಹ್ಯಾಂಡ್ ಸೈಡ್ 21 21 ಪ್ಲಸ್ 2 ಟೈಮ್ಸ್ ವೆಕ್ಟರ್ ಪಿ ಓಕೆನಾ Yes, sir. Yes, sir. ಈ 21 ಶಿಫ್ಟ್ ಮಾಡ್ಬಿಡಿ ಈ ಕಡೆಗೆ -21 ಇಸ್ ಈಕ್ವಲ್ ಟು 2 ಟೈಮ್ಸ್ ವೆಕ್ಟರ್ ಪಿ ನನಗೆ ಪಿ ಬೇಕಲ್ಲ -21/2 ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಅಂದ್ರೆ ನಾವ್ ಏನ್ ಕಂಡಿದ್ವಿ ಹೇಳ್ರಿ ವೆಕ್ಟರ್ ಪಿ ಅಂದ್ರೆ a ಡಾಟ್ ಬಿ ಪ್ಲಸ್ ಬಿ ಡಾಟ್ Yes, sir. Yes, sir. a ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಕ್ಲಾಸ್ ಮುಗಿದ್ಮೇಲೆ ಹುಡುಕ್ರಿ ಆಮೇಲೆ ಇಲ್ಲಿ ಪಿ ಬರ್ದಿದ್ರು ಇಲ್ಲೇ ಹಿಂಗ್ ಬರ್ದ್ಬಿಟ್ರು ಅಂತ ಅಲ್ವಾ a ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಕ್ವಶನ್ ಓದ್ತಿದ್ರಿ ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ a ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಅದ್ರ ವ್ಯಾಲ್ಯೂ ಎಷ್ಟು ಬಂತು -21/2 2. ಅದಕ್ಕೆ ಫಾರ್ಮುಲಾಗಳು ನೆನಪಿಟ್ಕೊಂಡ್ರೆ ಇರೋದೇ 4 ಫಾರ್ಮುಲಾ ಇಂಪಾರ್ಟೆಂಟ್ ಆಮೇಲೆ ಡೆಫಿನಿಷನ್ ಡಾಟ್ ಪ್ರಾಡಕ್ಟ್ ಅಂತ ಅದ್ರೆ ನೆನಪಿಟ್ಕೊಂಡ್ರೆ ಸೊ ನಾವೆಲ್ಲರೂ ಕೂಡ ಈಸಿಯಾಗಿ ಮಾಡಬಹುದು ಅರ್ಥ ಆಯ್ತಾ Yes, sir. ಓಕೆ ಎಷ್ಟು ಪ್ರಾಬ್ಲಮ್ ಆದವು 6. 6, sir. ಆದ್ವಾ ಓಕೆ ಸೆವೆಂತ್ ಬರ್ಕೊಳ್ರಿ ನೀವೇ ಮಾಡ್ಬೇಕು ಈಗ ಒಂದೇ ನಿಮಿಷದಲ್ಲಿ ಮಾಡ್ಬೇಕು 7 ಓಕೆ 7th ಪ್ರಾಬ್ಲಮ್ ಆನ್ಸರ್ನ ಹೇಳ್ಬಿಡ್ಬೇಕು ನನಗೆ ನಾನು ಏನ್ ಮಾಡ್ತೀನಿ ಫಸ್ಟ್ ಪ್ರಾಬ್ಲಮ್ ಬರೀ ಅಂತ ಇಫ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಆರ್ 3 ವೆಕ್ಟರ್ such that length of vector A is 5, length of vector B 12, length of vector C is 13, and A plus B plus C, vector A plus vector B plus vector C 0. Find the value of A dot B, B dot C, C dot A. Dhanushri, question over there. If vector A, vector B, vector C are 3 vectors such that length of vector A is equal to 5, length of vector B is equal to 12, length of vector C is equal to 13, and vector A plus vector B plus vector C is equal to 0, find the value of a vector A dot vector B plus vector B dot vector C plus vector C dot vector A. ವೆಕ್ಟರ್ ಅನ್ಕಂತ ನೋಡ್ರಿ ಬಿ ಡಾಟ್ ಸಿ ಅಂತ ಹೇಳ್ರಿ ನನಗೆ ಗೊತ್ತಾಗುತ್ತೆ ವೆಕ್ಟರ್ ಚಾಪ್ಟರ್ ತಾನೇ ಮಾಡ್ತಿರೋದು ನಾವು ಓಕೆನಾ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಬಿ ಡಾಟ್ ಎ ವ್ಯಾಲ್ಯೂನ ಕಂಡುಹಿಡಿಬೇಕು ನಾವು ಅಷ್ಟೇ ಹೇಳಿರೋರು ಮತ್ತೆ ಸ್ಟಾರ್ಟ್ ಮಾಡಿ ಈಗ ಅದೇ ಫಾರ್ಮುಲಾ ಏನ್ರಿ ಗೊತ್ತಿಲ್ಲದೆ ಇದ್ರು ಸುಮ್ ಬರೀಬೇಕು ವಿನೋದಟ್ ಅಂತ ಏನ್ ಹೇಳ್ರಿ ಅದು ವಿನೋದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಬರೀರಿ ಅದು ಫಾರ್ಮುಲಾ ಇನ್ನೊಂದ್ಸರಿ ಹೇಳ್ತೀರಾ ಸೆಕೆಂಡ್ ಸೈಡ್ ಹೇಳಿ Length of vector A square. 2 times A dot B na C na ಓಕೆನಾ ಇದು ಫಸ್ಟ್ ಇದು ಬರ್ಕೊಳ್ರಿ ಫಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಒಂದ್ ಕಡೆ ತಗೊಂಡಿದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಅಷ್ಟೇ ಒಂದು ಎಕ್ಸಾಂಪಲ್ ಅಷ್ಟೇ ಇರೋದು ನಾನು 2 ಎಕ್ಸ್ಟ್ರಾ ಸೇರ್ಕೊಂಡಿದ್ದೀನಿ ಈ ಪ್ರಾಬ್ಲಮ್ ನೋಡೋಣ ಇದು ಹೆಂಗು ಯೂಸ್ ಮಾಡ್ಕೊಂತ ರಿಲೇಷನ್ ನೋಡ್ರಿ ಲೆಂತ್ ಗಳು ಸಬ್ಸ್ಟಿಟ್ಯೂಟ್ ಮಾಡ್ರಿ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಲೆಂತ್ ಕೊಟ್ಟಾರಲ್ಲ ರೈಟ್ ಹ್ಯಾಂಡ್ ಸೈಡ್ ಲೆಂತ್ ಆಫ್ ವೆಕ್ಟರ್ ಎ 5 ಇದೆ ಅಲ್ವಾ ಡೈರೆಕ್ಟ್ ಮಾಡ್ತಾ ಇದೀನಿ ಹೇಳ್ತಾ ಇದೀನಿ ನೋಡ್ರಿ 5 ಇದೆ 5 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 25 ಆಮೇಲೆ ಲೆಂತ್ ಆಫ್ ವೆಕ್ಟರ್ ಬಿ 12 ಕೊಟ್ಟಾರೆ 12 ಸ್ಕ್ವೇರ್ ಅಂದ್ರೆ 144 ಆಮೇಲೆ ಲೆಂತ್ ಆಫ್ ವೆಕ್ಟರ್ ಸಿ ಎಷ್ಟು ಕೊಟ್ಟಿದ್ರು 13 ಸ್ಕ್ವೇರ್ ಅಂದ್ರೆ 169 169 ಪ್ಲಸ್ 2 ಟೈಮ್ಸ್ ಇದು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಗೊತ್ತಿಲ್ಲ ಪಿ ಅನ್ಕೊಳ್ಳೋಣ ವೆಕ್ಟರ್ ಪಿ ಅನ್ಕೊಳ್ಳೋಣ ಬರೆಯಕ್ಕಾಗಲಿಲ್ಲ ಅಂದ್ರೆ ಪಿ ಅನ್ಕೊಂಡ್ಬಿಡ್ಬೇಕು ಅಷ್ಟೇ ಅಲ್ಲಿ ಜಾಗ ಇಲ್ಲ ಆಮೇಲೆ ನಡೀತದ ಇಷ್ಟು ಬರೆಯೋದ್ರ ಬದಲು ಪಿ ಅನ್ಕೊಂಡಿವಿ ಅಷ್ಟೇ ನೋಡ್ರಿ ಈಗ ವಾಟ್ ಅಬೌಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಬೇಕು ಏನಾರು ಇದೆಯಾ ಪ್ರಾಬ್ಲಮ್ ನಲ್ಲಿ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ 0 ಅಂತಿದೆ ಅದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ 0 ಅಲ್ಲಿ ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಓಕೆನಾ ಸೊ 0 ಆಡ್ ಮಾಡಿ 25 ಪ್ಲಸ್ 144 ಪ್ಲಸ್ 169 ಆಡ್ ಮಾಡಿದ್ರೆ ಎಷ್ಟಾಯ್ತದು 338 ಅಲ್ವಾ ನೋಡ್ಕೊಳ್ರಿ ಫಸ್ಟ್ 2 ಟೈಮ್ಸ್ ವೆಕ್ಟರ್ ಪಿ ಓಕೆನಾ
0 is equal to 338 plus 2 times vector p. ನನಗೆ ಬೇಕಾಗಿರೋದು ವೆಕ್ಟರ್ p. ಈ 338 ಈ ಕಡೆ ತಗೊಳ್ಳಿ. ಮೈನಸ್ 338 is equal to 2 times vector p. ಅಲ್ಲಿಗೆ ಮೈನಸ್ 338 by 2 is equal to vector p. ಕ್ಯಾನ್ಸಲ್ ಮಾಡ್ಕೊಂಡ್ರೆ ವೆಕ್ಟರ್ p is equal to minus 169. ಓಕೆನಾ? ಹಾಗಾದ್ರೆ 2 ಇಂದ 169 ಬರುತ್ತೆ, ಕ್ಯಾನ್ಸಲ್ ಮಾಡೋದು. ಸರಿನಾ? Yes, Yes, sir. 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 ಸರಿ ಇದೆಯಾ? Yes, sir. ಎಷ್ಟನೇ ಪ್ರಾಬ್ಲಮ್ ಈಗ ನೆಕ್ಸ್ಟ್ ನೋಡ್ರಿ, ಮುಗೀತಿದ್ ಪ್ರಾಬ್ಲಮ್. 8 sir. 8. ಓಕೆ, 8th ಪ್ರಾಬ್ಲಮ್ ಅಂದ್ರೆ ಇವತ್ತಿನ ಸೆಷನ್ ಇಂದು, ಇವತ್ತಿನ ಕ್ಲಾಸ್ ಇಂದ 8th ಪ್ರಾಬ್ಲಮ್. ಓಕೆನಾ? ಹೇಳ. Yes, sir. If vector a is equal to root 3, length of vector b is equal to 2, and angle between vector a and vector b is equal to 60 degree. Find, ಇನ್ನೊಂದ್ಸರಿ ನಿಮಗೆ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಫೈಂಡ್ a dot b. ಕೊರೆ ಚೆನ್ನಾಗಿ ಕ್ವಶನ್ ಓದ್ಕೊಳ್ರಿ. ಡಾಟ್ ಕಾಣಿಸ್ತೈತಾ? a dot b ನೋಡಿ, ಲೆಂತ್ ಆಫ್ ಎ ಕೊಟ್ಟಾರೆ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ ಕೊಟ್ಟಾರೆ, ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕೊಟ್ಟಿದ್ದಾರೆ 60 ಡಿಗ್ರಿ. ಹಾಗಾದ್ರೆ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕು. ಕ್ವಶನ್ ಬರ್ಕೊಂಡ್ರ? ಎ ಡಾಟ್ ಬಿ. Yes, sir. ಏನು ಯೂಸ್ ಮಾಡ್ಬೇಕು ಹೇಳ್ರಿ ಇದಕ್ಕೆ? ವಿ ನೋ ದಟ್ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಯೂಸ್ ಮಾಡೋಣ, ಅಥವಾ ನೀವೇನ್ ಮಾಡ್ಬೋದು ಅಂದ್ರೆ ಕೆಲಸ ಮಾಡಂತ ಏನ್ ಕೊಟ್ಟಿದಾರ ಅದು ನೋಡೋಣ, ರಿಪೀಟ್ ಹೋಗೋಣ. ಎ ಡಾಟ್ ಬಿ ಕಂಡುಹಿಡಿಬೇಕಲ್ಲ. ಓಕೆ, ಫಾರ್ಮುಲಾ ಯೂಸ್ ಮಾಡ್ಬಿಡೋಣ. Okay, a dot b. What is the definition of dot product? So dot product of two vectors can be got by multiplying the length of the vector multiplied by cosine of the angle between the vectors. ಹೌದಾ? Yes, sir. ಕರೆಕ್ಟಾ? Yes, sir. ಸಿಂಪಲ್ ಪ್ರಾಬ್ಲಮ್ ನೋಡ್ರಿ. ಲೆಂತ್ ಆಫ್ ವೆಕ್ಟರ್ ಎ ಕೊಟ್ಟಿದ್ದಾರೆ ರೂಟ್ 3 ಬ್ರಾಕೆಟ್ ಹಾಕೋಣ. ಲೆಂತ್ ಆಫ್ ವೆಕ್ಟರ್ ಬಿ 2 ಕೊಟ್ಟಾರೆ. ಆಮೇಲೆ ಕಾಸ್ ಓಕೆ, ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ 60 ಡಿಗ್ರಿ ಅಂದ್ರೆ ಥೀಟಾ 60 ಬರೋದಾ? 60 ಡಿಗ್ರಿ. ಓಕೆನಾ? Yes, sir. Yes, sir. ಮಲ್ಟಿಪ್ಲೈ ಮಾಡೋಣ. 2 ರೂಟ್ 3 ಫಸ್ಟ್ ರ್ಯಾಷನಲ್ ನಂಬರ್, ಆಮೇಲೆ ಇರ್ಯಾಷನಲ್ ನಂಬರ್ ಇರಲಿ. ಕಾಸ್ 60 ವ್ಯಾಲ್ಯೂ ಎಷ್ಟು? 1/2, sir. ಓಕೆ, ಹಾಫ್. ಅಲ್ಲಿಗೆ 2 2 ಕ್ಯಾನ್ಸಲ್. ಆನ್ಸರ್ ಎಷ್ಟು ಬಂತು? ರೂಟ್ 3. ಹೌದಾ? ಎ ಡಾಟ್ ಬಿ ಕೊಟ್ಟು ರೂಟ್ 3. ಓಕೆನಾ? Yes. ನೆಕ್ಸ್ಟ್ ಎಷ್ಟನೇ ಕ್ವಶನ್? 9ನೇದಾ? Yes, sir. If a and b are perpendicular vectors, comma, so length of vector a plus vector b 13 ಕೊಟ್ಟಿದ್ದಾರೆ, length of vector a 5 ಕೊಟ್ರೆ, find length of vector b. ಇಷ್ಟೇ ಕ್ವಶನ್ ನೋಡಿ. ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಆಮೇಲೆ ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ 13 ಇದೆ, ಲೆಂತ್ ಆಫ್ ವೆಕ್ಟರ್ ಎ 5 ಆದ್ರೆ ಫೈಂಡ್ ಲೆಂತ್ ಆಫ್ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಕ್ವಶನ್? ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂದ್ರೆ ಅವ್ರು ಡಾಟ್ ಪ್ರಾಡಕ್ಟ್ ಏನಾಗಬೇಕು? ಎ ಡಾಟ್ ಬಿ ಏನಾಗಬೇಕು? 0. 0. 0 ಆಗ್ಬೇಕು. ಕರೆಕ್ಟ್. ಅಬ್ಸರ್ವ್ ಮಾಡ್ರಿ, ಐಡಿಯಾ ಬರ್ತೈತೆ ನಿಮಗೆ. ಈಗ ಕ್ಲಾಸ್ ಮುಗಿದ್ಮೇಲೆ, ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಇವತ್ತು ಸಾಯಂಕಾಲ ಇನ್ನೊಂದ್ಸರಿ ಗೋ ಥ್ರೂ ಆಲ್ ದ ಪ್ರಾಬ್ಲಮ್ಸ್. ಅವಾಗ ನಿಮ್ಗೆ ಇನ್ನೂ ಐಡಿಯಾ ಬರ್ತದೆ. ಸ್ಟಾರ್ಟ್ ಮಾಡೋ ಸೊಲ್ಯೂಷನ್. ಈಗ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಗೊತ್ತಾ ಸೊಲ್ಯೂಷನ್? ನೋಡ್ರಿ ಇಲ್ಲಿ ಸೊಲ್ಯೂಷನ್ ಇಲ್ಲಿ ನೋಡಿ, ಗಿವನ್. ಸೊ ಏನ್ ಕೊಟ್ಟಿದ್ದಾರೆ? ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 13 ಅಲ್ವಾ ಕೊಟ್ಟಿರೋದು? ಇದನ್ನ ಸ್ಕ್ವೈರಿಂಗ್ ಮಾಡೋಣ ಎರಡು ಕಡೆ. ಸ್ಕ್ವೈರಿಂಗ್ ಬೋತ್ ಸೈಡ್ಸ್. ಓಕೆನಾ? ಸ್ಕ್ವೈರಿಂಗ್ ಬೋತ್ ಸೈಡ್ಸ್ ಮಾಡಿ. ಅವಾಗ ಏನ್ ಬಂತು ನೋಡ್ರಿ, ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ 13 ಸ್ಕ್ವೇರ್ ಅಂದ್ರೆ ಎಷ್ಟು? 169. Yes, sir. Yes, sir. ಅಲ್ಲಿಗೆ ನೋಡ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಲೆಂತ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಯಾವ ರಿಸಲ್ಟ್ ಯೂಸ್ ಮಾಡ್ತೀರಿ? ಲೆಂತ್ ಆಫ್ ಎ ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಅಲ್ವಾ? ಇಸ್ ಈಕ್ವಲ್ ಟು 169 ರೈಟ್ ಹ್ಯಾಂಡ್. ಹಂಗೆ ಬರೀ. ಅದಕ್ಕೆ ನಾನು ಹೇಳ್ತಾ ಇದ್ದು, ಥಿಯರಿ ಕ್ಲಾಸ್ ಮಾಡುವಾಗ ನಾವ್ ಏನ್ ಬರ್ತಿರ್ತೀವಲ್ಲ ನೋಟ್ಸ್, ಅದನ್ನ ಕ್ಲಿಯರ್ ಆಗಿ ಓದ್ಕೊಂಡ್ ಮುಂದೆ ಕುತ್ಕೋಬೇಕು ಕ್ಲಾಸ್ಗೆ. ಅವಾಗ ಎಲ್ಲ ಅರ್ಥ ಆಗ್ತದೆ.
So length of a square plus length of b square 2 times a dot b left hand side 169. ಪ್ರಾಬ್ಲಮ್ ನಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಪ್ರಾಬ್ಲಮ್ ನಲ್ಲಿ ಲೆಂತ್ ಆಫ್ ಎ ಕೊಟ್ಟಿದಾರಲ್ವಾ, ಈಗ ಲೆಂತ್ ಆಫ್ ಎ ಲೆಫ್ಟ್ ಹ್ಯಾಂಡ್ ಸೈಡ್ ಆಮೇಲೆ ನೋಡ್ರಿ ಇಲ್ಲಿ ಬರೋಣ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಲೆಂತ್ ಆಫ್ ಎ ಎಷ್ಟು ಕೊಟ್ಟಾರೆ 5 ಕೊಟ್ಟಾರೆ, 5 ಸ್ಕ್ವೇರಾ ಪ್ಲಸ್ ಓಕೆ ಲೆಂತ್ ಆಫ್ ಬಿ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು, ಅದು ಹಂಗೆ ಬರೀತೀನಿ, ಪ್ಲಸ್ 2 ಟೈಮ್ಸ್ ನೋಡ್ರಿ ಎ ಡಾಟ್ ಬಿ ಅಂದ್ರೆ ಏನಿದೆ ವೆಕ್ಟರ್ ಎ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಲ್ವಾ, ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿರೋದ್ರಿಂದ ನಮಗೆ ಎ ಡಾಟ್ ಬಿ ಏನಾಗಬೇಕು 0 ಆಗ್ಬೇಕು ತಾನೆ, ಅದು ಕರೆಕ್ಟಾ 0 ಬಲಗಡೆ 169. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ 0 ಅಂತ ಕೊಟ್ಟಿಲ್ಲ ಅವರು, ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಾರೆ, ಪರ್ಪೆಂಡಿಕ್ಯುಲರ್ ಡಾಟ್ ಪ್ರಾಡಕ್ಟ್ 0 ಆಗ್ಬೇಕಲ್ಲ. ಓಕೆ 25 ಪ್ಲಸ್ ಇದನ್ನ 0 ಆಯ್ತು ಬಿಡಿ, 169 ಆಯ್ತು ಇದು. ಓಕೆ, ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ 169 ಮೈನಸ್ 25 ಕಳೆದ್ರೆ ಎಷ್ಟಾಯ್ತು, 169 ಅಲ್ಲಿ 25 ಕಳೆದ್ರೆ 144. ನಮಗೆ ಬೇಕಾಗಿರೋದೇನು, ವಾಂಟ್ ಓನ್ಲಿ ಲೆಂತ್ ಆಫ್ ವೆಕ್ಟರ್ ಬಿ ಅಷ್ಟೇ. ಸೊ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ರೂಟ್ ಆಫ್ 144. ಸೊ ಲೆಂತ್ ಆಫ್ ವೆಕ್ಟರ್ ಬಿ 12 ಯೂನಿಟ್ಸ್. ಓಕೆನಾ, ಆಯ್ತಾ? ಎಷ್ಟು ಪ್ರಾಬ್ಲಮ್ ಅದು 9 ಆದ್ವಾ? ಕಂಟಿನ್ಯೂಟಿ ಇರ್ಬೇಕು ಅಲಾಂಗ್ ವಿತ್ ಡೇಟ್, ಮತ್ತೆ ನೀವೆಲ್ಲವನ್ನೂ ಮಿಕ್ಸ್ ಮಾಡ್ಕೋಬೇಡ್ರಿ. ಅಲಾಂಗ್ ವಿತ್ ಡೇಟ್, ನಾವು ಆನ್ಲೈನ್ ಕ್ಲಾಸ್ ಏನ್ ತಗೊಂಡಿದೀವಲ್ಲ ಎಲ್ಲದರದ್ದು ಡೇಟ್ ಇರ್ಬೇಕು ಮೊದ್ಲಿಂದನು. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಅದು ಕತೆ ಬೇರೆ. ನಾನು ಹೇಳ್ತಾ ಇರೋದು ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್ ದಟ್ ಶುಡ್ ಬಿ ಕೆಪ್ಟ್ ಸಪರೇಟ್ಲಿ ಅಂಡ್ ನೀಟ್ಲಿ. ಅದೆಲ್ಲದೂ ಕೂಡ ಬಹಳ ಇಂಪಾರ್ಟೆಂಟ್, ರಿವಿಷನ್ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ಎಷ್ಟು ಪ್ರಾಬ್ಲಮ್ ಆದ್ವು? 9 ಆದ್ವಾ? ಸ್ವಲ್ಪ ಸ್ಕ್ರೀನಿಗೆ ಬರೋಣ ತಡೀರಿ, ಯಾರ್ಯಾರು ಎಷ್ಟು ಜನ ಇದೆ ನೋಡೋಣ. ಓ ಎಸ್ 13 ಜನ, ಬಹಳ ಆಯ್ತು ನಂಬರ್. ಬಿಂದಿಕಾ, ಶೈಸ್ತಾ, ಉಮೇನ್, ಜಮ್ಮು, ನವಿದಾ, ಗೀತಾಂಜಲಿ, ಕಾವ್ಯ ಕೆ. ಓಕೆ, 10th ಲಾಸ್ಟ್ ಪ್ರಾಬ್ಲಮ್ ಈ ಸೆಷನ್ ಇಂದ. ಇಫ್ ವೆಕ್ಟರ್ ಎ ವೆಕ್ಟರ್ ಬಿ ಅಂಡ್ ವೆಕ್ಟರ್ ಸಿ ಆರ್ such that vector a plus vector b plus vector c is equal to 0 and length of ಬರ್ಕಂತ ಇದೀರಾ? ಓಕೆ, ಈ ಸೆಷನ್ ಇನ ಕೊನೆಯ ಪ್ರಾಬ್ಲಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ರೆ. ಫೈಂಡ್ ದ ಆಂಗಲ್ ಬಿಟ್ವೀನ್ vector a and vector b. Find the angle between vector a and vector b. ನೋಡಿ ಏನಂತ ಹೇಳಿದಾರೆ, if vector a b c 3 ವೆಕ್ಟರ್ ಇದಾವಲ್ಲ, such that a plus b plus c is equal to 0 ಆದ್ರೆ and ಲೆಂತ್ ಕೊಟ್ಟಿದಾರಲ್ಲ, 3 ವೆಕ್ಟರ್ ಲೆಂತ್ ಕೊಟ್ಟಿದೆ, ಒಂದು 3, ಒಂದು 5, ಒಂದು 7. ಫೈಂಡ್ ದ ಆಂಗಲ್ ಬಿಟ್ವೀನ್ a and b. ಓಕೆನಾ, ಬರ್ಕೊಂಡ್ರಾ? ಏನ್ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಂತ ಹೇಳಿ. ಗಿವನ್, ವಾಟ್ ಇಸ್ ಗಿವನ್ ಹಿಯರ್? ಅಬ್ಸರ್ವ್ ಮಾಡ್ರಿ ಎಲ್ಲರೂ ಈಗ. ಸಾರಿ, ಲೆಂತ್ ಅಲ್ಲ, ಬರೀ ಏನ್ ಕೊಟ್ಟಿದ್ದಾರೆ ಹೇಳ್ರಿ, a plus b plus c ಅಲ್ಲ, a plus b plus c ಇದಾಗಲ್ಲ ಕೊಟ್ಟಿರೋದು, ಇದೇ ತಾನೇ ಕೊಟ್ಟಿರೋದು. ನೋಡಿ ಇಲ್ಲೇ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ a plus b ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ರಿ, c ನ ಈ ಕಡೆ ಶಿಫ್ಟ್ ಮಾಡಿ, ಅವಾಗ ಮೈನಸ್ ವೆಕ್ಟರ್ ಸಿ ಆಯ್ತದು. ಯಾಕೆ ಸಿನೇ ಈ ಕಡೆಗೆ ಹಾಕ್ಬೇಕು, ಬಿ ನ ಏನ ಎರಡರ ಒಂದ್ಲಾಗ ಯಾಕೆ ಹಾಕ್ಬಾರ್ದು ಅಂದ್ರೆ, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಬರ್ಬೇಕಂದ್ರೆ a plus b ನೇ ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ಬೇಕು. ನೀವೇನಾರ ಬಿ ಇತ್ಲಾಗ ಇಟ್ಕೊಂಡು ಎ ನ ಸಿ ನ ರೈಟ್ ಕಳಿಸಿದ್ರಿ ಅಂದ್ರೆ ವಿ ವಾಂಟ್ ಗೆಟ್ ದ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ವೆಕ್ಟರ್ ಗಳ ನಡುವಿನ ಆಂಗಲ್ ಬೇಕಂದ್ರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ನೇ ಸಾಲ್ವ್ ಮಾಡಬೇಕು. ಈ ಕಡೆ ಮೈನಸ್ ಸಿ ಬರ್ತದೆ. ಇದನ್ನ ಸ್ಕ್ವೇರಿಂಗ್ ಮಾಡಿ. ಸ್ಕ್ವೇರಿಂಗ್ ಯಾಕೆ ಮಾಡ್ಬೇಕು ಗೊತ್ತಾ? ಯಾಕಂದ್ರೆ ಲೆಂತ್ ಕೊಟ್ಟಾರಲ್ಲ, ಅಲ್ಲಿ ಲೆಂತ್ ಗಳು ಬರ್ಬೇಕಂದ್ರೆ ಇದು ಸ್ಕ್ವೇರ್ ಮಾಡ್ಬೇಕು. ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ್ರೆ ಏನ್ ಬಂತು ನೋಡ್ರಿ, a plus b ಹೋಲ್ ಸ್ಕ್ವೇರಾ ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಹೇಳ್ರಿ, ಇದು ಸ್ಕ್ವೇರ್ ಮಾಡ್ಬಿಟ್ರೆ ನೋಡ್ರಿ, ಸ್ಕ್ವೇರ್ ಮಾಡ್ಬಿಟ್ರೆ ದಟ್ ವಿಲ್ ಬಿ ಪಾಸಿಟಿವ್. ಹೌದಾ? ಲೆಂತ್ ಆಫ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್. ಸರಿನಾ?
ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಫಾರ್ಮುಲಾ ಹಾಕಿ a ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ a ಸ್ಕ್ವೇರ್ ಪ್ಲಸ್ ಲೆಂತ್ ಆಫ್ ವೆಕ್ಟರ್ b ಸ್ಕ್ವೇರ್. ಅಬ್ಸರ್ವ್ ಮಾಡ್ರಿ 2 ಟೈಮ್ಸ್ 2ab ಬರೀತೀವಲ್ಲ ಆಲ್ಜಿಬ್ರಾದಲ್ಲಿ, ವೆಕ್ಟರ್ 2 ಟೈಮ್ಸ್ ಬರೀಬೇಕು, ಲೆಂತ್ ಆಫ್ ವೆಕ್ಟರ್ c ಹೋಲ್ ಸ್ಕ್ವೇರ್. ಓಕೆನಾ? ಈಗ ನೋಡ್ರಿ ಸ್ಕ್ವೇರಿಂಗ್ ಯಾಕೆ ಮಾಡಿದೀವಿ ಗೊತ್ತಾ? ಯಾಕಂದ್ರೆ ಪ್ರಾಬ್ಲಮ್ ನಲ್ಲಿ ಲೆಂತ್ ಗೊತ್ತಿದೆ ನಮಗೆ ವೆಕ್ಟರ್ಸ್. ಸೊ ವೆಕ್ಟರ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ವೆಕ್ಟರ್ ಎ 3 ಕೊಟ್ಟಾರಲ್ಲ, 3 ಸ್ಕ್ವೇರ್ ಅಂದ್ರೆ 9, ವೆಕ್ಟರ್ ಬಿ 5 ಕೊಟ್ಟಾರೆ 25, ಕರೆಕ್ಟಾ? ಪ್ಲಸ್ 2 ಗೆ 2 ಹಂಗೆ ಬರೆಯೋಣ. ಅಬ್ಸರ್ವ್ ಮಾಡ್ರಿ, ಅಬ್ಸರ್ವ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಎ ಡಾಟ್ ಬಿ ಅಂತ ಇದೆ, ಇಲ್ಲಿ ಒಂದು ಟರ್ಮ್ ನೋಡ್ತಾ ಇದೀರಲ್ಲರು, ಎ ಡಾಟ್ ಬಿ. ಎ ಡಾಟ್ ಬಿ ಫಾರ್ಮುಲಾ ಏನು? ಎ ಡಾಟ್ ಬಿ ಫಾರ್ಮುಲಾ ಏನು? ಲೆಂತ್ ಆಫ್ ಲೆಂತ್ ಆಫ್ ಬಿ ಕಾಸ್ ಥೀಟಾ, ಹೌದಾ? ಎ ಡಾಟ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ರಾಬ್ಲಮ್ ನಲ್ಲಿ ಎ ಡಾಟ್ ಬಿ ನಮ್ಗೆ ಕೊಟ್ಟಿಲ್ಲ ಅವರು, ಅದಕ್ಕೆ ಎ ಡಾಟ್ ಬಿ ಯೂಸ್ ಮಾಡ್ರಿ. ಈಕ್ವಲ್ಸ್ ಬಲಗಡೆ, ಓಕೆ, ಬಲಗಡೆ ಏನಿದೆ ಅದು ವೆಕ್ಟರ್ ಸಿ ಅಲ್ವಾ? ವೆಕ್ಟರ್ ಸಿ ಎಷ್ಟು ಕೊಟ್ಟಾರೆ? 7 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 49. ಅರ್ಥ ಆಯ್ತಾ ಈ ಟರ್ಮು? ಇದು ಎಲ್ಲಿಂದ ಬಂತು ಅಂತ ಆಮೇಲೆ ಹುಡುಕ್ರಿ ಸಾಯಂಕಾಲ. ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಕಾಸ್ ಥೀಟಾ ಅಂದ್ರೆ ಅದು ಡಾಟ್ ಪ್ರಾಡಕ್ಟ್. ಓಕೆ, ಇಂಪ್ಲಾಯ್ಸ್ ಆಡ್ ಮಾಡೋಣ. 25 ಪ್ಲಸ್ 9 34 ಪ್ಲಸ್ 2 ಹಂಗೆ ಇರ್ಲಿ 2. ನೋಡಿ ಲೆಂತ್ ಆಫ್ ಎ ಎಷ್ಟಿದೆ ಅದು? ಲೆಂತ್ ಆಫ್ ವೆಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡೋಣ, 3 ಲೆಂತ್ ಆಫ್ ವೆಕ್ಟರ್ ಬಿ 5, ಆಮೇಲೆ ಕಾಸ್ ಆಂಗಲ್ ಗೊತ್ತಿಲ್ಲಲ್ಲ, ಕಾಸ್ ಥೀಟಾ ಹಂಗೆ ಬರೀರಿ, ಇಸ್ ಈಕ್ವಲ್ ಟು 49 ಅಲ್ವಾ? ನೆಕ್ಸ್ಟ್ ಸ್ಟೆಪ್ ನೋಡಿ 34, ಇವೆರಡು ಮೂರು ಮಲ್ಟಿಪ್ಲೈ ಮಾಡಿ, 2 ಇಂಟು 3 ಇಂಟು 5 ಅಂದ್ರೆ ಎಷ್ಟಾಯ್ತು? 30. 34 ಪ್ಲಸ್ 30 ಕಾಸ್ ಥೀಟಾ, ಕರೆಕ್ಟಾ? 34 ಪ್ಲಸ್ 30 ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಲಗಡೆ ಎಷ್ಟಿತ್ತು? 49. ಅದಂಗೆ ಕಂಟಿನ್ಯೂ ಮಾಡಿದೀನಿ. ಇಂಪ್ಲಾಯ್ಸ್ ನಮಗೆ ಬೇಕಾಗಿರೋದು ಇದು ಬೇಡ, ಇದು ಶಿಫ್ಟ್ ಮಾಡ್ಬಿಡಿ ಈ ಕಡೆ. 30 ಕಾಸ್ ಥೀಟಾ ಇಸ್ ಈಕ್ವಲ್ ಟು 49 ಮೈನಸ್ 34. ಓಕೆ, 30 ಕಾಸ್ ಥೀಟಾ ಇಸ್ ಈಕ್ವಲ್ ಟು 49 34 ಹೋದ್ರೆ ಎಷ್ಟು? 15 ಕಳೆದ್ರೆ 15 ಆಯ್ತು. ನಮಗೆ ಬೇಕಾಗಿರೋದು ಕಾಸ್ ಥೀಟಾ ಅಲ್ವಾ? ಕಾಸ್ ಥೀಟಾ ಇಸ್ ಈಕ್ವಲ್ ಟು 15/30. ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 15 1s 15 2s ಹಾಫ್ ಬಂತು. ಅಲ್ಲಿಗೆ ಥೀಟಾ ಇಸ್ ಈಕ್ವಲ್ ಟು ಈ ಕಾಸ್ ಬಲಗಡೆ ಕಳಿಸಿ, ಕಾಸ್ ಇನ್ವರ್ಸ್ ಹಾಫ್, ಹೌದಾ? ಕರೆಕ್ಟಾ? ಓಕೆ, ಅಲ್ಲಿಗೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಹಾಫ್ ಅಂದ್ರೆ ಕಾಸ್ ಆಫ್ ವಿಚ್ ಆಂಗಲ್ ಇಸ್ ಆಫ್? ಕಾಸ್ ಆಫ್ ಯಾವ ಆಂಗಲ್ ಆಫ್ ಬರ್ತದೆ? 60 ಕಾಸ್ ಆಫ್ 60 ಅಲ್ವಾ? 5/3 ಆರ್ 60 ಡಿಗ್ರಿ. ನೋಡ್ರಿ ಆಂಗಲ್ ಬಂತು. ಓದಿದವರಿಗೆ, ಮೊದಲಿಂದ ಓದಿದವರಿಗೆ ಕ್ಲಾಸ್ ಯಾರ್ಯಾರು ಅಪ್ಡೇಟ್ ಆಗ್ತಿರ್ತಾರಲ್ಲ ಅವ್ರಿಗೆ ಏನು ತೊಂದರೆ ಆಗಲ್ಲ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬಂದು ನಾನು ಬರ್ತೀನಿ ಅಂತ ಬಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದು ಬೇಡ. ನೋಡ್ರಿ ನಾನು ಏನ್ ಯೂಸ್ ಮಾಡಿದೀನಿ ಗೊತ್ತಾಯ್ತಾ? ಇಲ್ಲಿ ಎ ಡಾಟ್ ಬಿ ಬದಲು ಇದು ಬರ್ಕೊಂಡೆ, ಇದು ಡೆಫಿನಿಷನ್. ಸೊ ಐ ಹ್ಯಾವ್ ಸಾಲ್ವ್ಡ್ ಫಾರ್ ಥೀಟಾ, ಸೊ ಐ ಗಾಟ್ ವಾಟ್? 5/3 ಅಥವಾ 60 ಡಿಗ್ರಿ. ಅದೇ ತಾನೇ ಕ್ವಶನ್ ಕೇಳಿದ್ದು, ಫೈಂಡ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ಬಿ. ಇದು ಐತಲ್ಲ ಥೀಟಾ, ಇದು ಆಂಗಲ್ ಬಿಟ್ವೀನ್ ವಾಟ್? ಎ ಅಂಡ್ ಬಿ. ಅರ್ಥ ಆಯ್ತಾ? ನೋಡ್ರಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ, ಈ ಸಿ ನ ಈ ಕಡೆ ಶಿಫ್ಟ್ ಮಾಡಿದೀವಲ್ವಾ ಬಲಗಡೆ. ನೀವೇನಾರ ಸಿ ನ ಈ ಕಡೆ ಶಿಫ್ಟ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಹಂಗ್ ಮಾಡಿದ್ವಿ ಗೊತ್ತಾ? ನಾವು ಅವ್ರು ಏನ್ ಕೇಳಿದಾರೆ? ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಕೇಳಿದಾರೆ. ಸಪೋಸ್ ಆಂಗಲ್ ಬಿಟ್ವೀನ್ ಬಿ ಅಂಡ್ ಸಿ ಕೇಳಿದ್ರೆ ಏನ್ ಈ ಕಡೆ ಶಿಫ್ಟ್ ಮಾಡ್ಬೇಕು, ಆಂಗಲ್ ಬಿಟ್ವೀನ್ ಎ ಅಂಡ್ ಸಿ ಕೇಳಿದ್ರೆ ಬಿ ಶಿಫ್ಟ್ ಮಾಡ್ಬೇಕು. ಹಂಗೆ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಕೇಳಿದ್ರಿಂದ ಎ ಪ್ಲಸ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿಸ್ಕೊಳ್ಳಿ, ಸಿ ನ ರೈಟ್ ಶಿಫ್ಟ್ ಮಾಡಿ. ಅರ್ಥ ಆಯ್ತಾ? ಓಕೆ, ಅಪ್ಡೇಟ್ ಮಾಡ್ತೀರಾ ನೋಟ್ಸ್ ಎಲ್ಲ ಅಪ್ಡೇಟ್ ಮಾಡ್ರಿ. ನೋಡ್ರಿ ಆಮೇಲೆ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ರೂ ಕೂಡ ಆನ್ಲೈನ್ ಕ್ಲಾಸ್ ಕಂಟಿನ್ಯೂಟಿ ಇರುತ್ತೆ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಡಸಂಟ್ ಮೀನ್ ದಟ್ ಆನ್ಲೈನ್ ಕ್ಲಾಸ್ ಇಸ್ ಸ್ಟಾಪ್ ಅಂತಲ್ಲ, ಎರಡು ಪ್ಯಾರಲಲ್ ಆಗಿ ಇರ್ತವೆ. ನಾನು ಹೋದ ವರ್ಷನೇ ಆಫ್ಲೈನ್ ಕ್ಲಾಸ್ ಗಳಲ್ಲಿ ಹೇಳಿದ್ದೆ. ಹಂಗಾಗಿ ಡೋಂಟ್ ನೆಗ್ಲೆಕ್ಟ್ ಎನಿ ಪ್ರೀವಿಯಸ್ ಕ್ಲಾಸಸ್ ಅಂಡ್ ಫ್ಯೂಚರ್ ಕ್ಲಾಸಸ್ ಆಲ್ಸೋ. ಓಕೆನಾ? ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಟೆಸ್ಟ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ ಚಾಪ್ಟರ್ಸ್ ಎಲ್ಲ ಟೆಸ್ಟ್ ಅಂತ ಹೇಳಿದ್ದೆ, ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಆಮೇಲೆ ಇವತ್ತು ಮಾಡಿರೋದು ಎಷ್ಟು ಪ್ರಾಬ್ಲಮ್ಸ್ ಹೇಳ್ರಿ? 10 ಪ್ರಾಬ್ಲಮ್ ಮಾಡಿದ್ವಾ? 10 ಸರ್. 10 ಪ್ರಾಬ್ಲಮ್ ಮಾಡಿದ್ವಿ, 7 ಪ್ರಾಬ್ಲಮ್ ಉಳಿದ್ವು, 17 ಪ್ರಾಬ್ಲಮ್ ಇದ್ವಿ ಆಕ್ಚುಲಿ. ಇರ್ಲಿ, ಸಣ್ಣ ಸಿಂಪಲ್ ಇದೆ ಪ್ರಾಬ್ಲಮ್ಸ್. ಇವತ್ತಿನ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್. ಗೋ ಥ್ರೂ ದಿಸ್ ಅಂಡ್ ಅಪ್ಡೇಟ್ ಯುವರ್ ನೋಟ್ಸ್. ಓಕೆನಾ? ಸರ್ವಮಂಗಳ, ಧನುಶ್ರೀ, ಎಲ್ಲರೂ ನೋಡ್ಕೊಟ್ರು, ಗೀತಾಂಜಲಿ,
ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ನೋಟ್ಸ್ ಅಪ್ಡೇಟ್ ಮಾಡಿ ಇಟ್ಕೊಳ್ರಿ. ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಂಡ್ ಮಾಡ್ಲಾ ಕ್ಲಾಸ್ ಇವಾಗ? Yes, sir. Yes, sir. ಓಕೆ, ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಓಕೆ, ಎಲ್ಲರೂ ಓದ್ಕೊಳ್ರಿ, ರಿವಿಷನ್ ಮಾಡಿ.